ಓಂ ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿ ವಿಜ್ಞಾನ ಜೀವಶಾಸ್ತ್ರದ ಜೀವದ ಮೂಲ ಘಟಕ ಎಂಬ ಮೊದಲನೇ ಪಾಠದ ಅಂತಿಮ ಭಾಗ 3ನೇ ಭಾಗಕ್ಕೆ ಎಲ್ಲರಿಗೂ ಸುಸ್ವಾಗತ. ಹಿಂದಿನ ಜೀವದ ಮೂಲ ಘಟಕ ಎಂಬ 2ನೇ ಭಾಗದ ಮುಖ್ಯಾಂಶಗಳನ್ನು ನಾವು ಮೆಲುಕು ಹಾಕಬೇಕಾಗಿದ್ರೆ, ಜೀವವು ಜೀವಕೋಶ ಎಂಬ ರಚನಾತ್ಮಕ, ಕಾರ್ಯಾತ್ಮಕ ಮೂಲ ಘಟಕದಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ಖಚಿತ ಮಾಡಿಕೊಂಡ್ವಿ. ಹಾಗೂ ಜೀವಕೋಶಗಳ ಸಂಖ್ಯೆಯನ್ನು ಆಧರಿಸಿ ಏಕಕೋಶ ಜೀವಿಗಳು, ಬಹುಕೋಶ ಜೀವಿಗಳು ಇದ್ದಾವೆ ಎಂಬುದನ್ನು ಅರ್ಥೈಸಿಕೊಂಡ್ವಿ. ತದನಂತರ ಜೀವಿಗಳು ಸೃಷ್ಟಿಯಲ್ಲಿರೋದು ಕೇವಲ 2 ವಿಧ, ಒಂದು ಸಸ್ಯಗಳು ಮತ್ತೊಂದು ಪ್ರಾಣಿಗಳು. ಸಸ್ಯಗಳಿಂದ ಉಂಟಾಗ್ತಕ್ಕಂಥದ್ದು, ಸಸ್ಯಗಳು ಉಂಟಾಗುವಂಥದ್ದು ಸಸ್ಯಕೋಶಗಳಿಂದ, ಪ್ರಾಣಿಗಳು ಉಂಟಾಗುವಂಥದ್ದು ಪ್ರಾಣಿಕೋಶಗಳಿಂದ. ಹೀಗೆ ಸಸ್ಯಕೋಶ, ಪ್ರಾಣಿಕೋಶ ಎಂಬ 2 ಕೋಶಗಳನ್ನು ಆಧರಿಸಿ ಜೀವಕೋಶದ ಭಾಗಗಳನ್ನು ನಾವು ಅರ್ಥೈಸಿಕೊಂಡ್ವಿ. ಅದು ಸಸ್ಯಕೋಶ ಆಗಿರಬಹುದು ಅಥವಾ ಪ್ರಾಣಿಕೋಶ ಆಗಿರಬಹುದು. ಒಟ್ಟಾರೆ ಒಂದು ಜೀವಕೋಶದಲ್ಲಿ 3 ಪ್ರಮುಖ ಭಾಗಗಳಿದ್ದಾವೆ ಎಂಬುದನ್ನು ತಿಳ್ಕೊಂಡಿದ್ವಿ. ಆ 3 ಭಾಗಗಳೇ ಕೋಶಪೊರೆ, ಕೋಶ ಕೇಂದ್ರ, ಕೋಶ ದ್ರವ ಅಥವಾ ಕೋಶರಸ. ಅದನ್ನೇ ಆಂಗ್ಲ ಭಾಷೆಯಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪ್ಲಾಂಟ್ ಸೆಲ್ ಆರ್ ಅನಿಮಲ್ ಸೆಲ್, a living cell has 3 main parts: cell membrane, also called plasma membrane, nucleus, and the last one is the cytoplasm, which has its organelles, cell organelles ಅಂತ ಕರೀತೇವೆ. ಕನ್ನಡದಲ್ಲಿ ಮತ್ತೊಮ್ಮೆ ಈ 3 ಭಾಗಗಳೆಂದರೆ ಕೋಶಪೊರೆ, ಕೋಶ ಕೇಂದ್ರ, ಕೋಶರಸ. ಆ ಕೋಶರಸದಲ್ಲಿ ಕಿರು ಭಾಗಗಳು ಕೋಶದ್ದಿರುವಂಥದ್ದನ್ನು ಕಣದಂಗಗಳು ಅಂತ ಕರೆದ್ವಿ. ಇಂದಿನ 3ನೇ ಭಾಗವೇ ಕೋಶ ದ್ರವ ಮತ್ತು ಅದರ ಕಣದಂಗಗಳು. ಈ ಭಾಗವನ್ನು ಮುಂದುವರಿಸೋ ಮುಂಚೆ ಮನೆ ಕೆಲಸದ ಉತ್ತರಗಳನ್ನು ಒಮ್ಮೆ ನಾವು ಖಚಿತ ಮಾಡಿಕೊಳ್ಳೋಣ ಮಕ್ಕಳ. ಮನೆ ಕೆಲಸ 2. ಮೊದಲನೇ ಪ್ರಶ್ನೆ, ಕೋಶಪೊರೆಯನ್ನು ಅರೆಪಾರಗಮ್ಯ ಪೊರೆ ಎನ್ನಲು ಕಾರಣವೇನು? ಯಾಕೆ ಈ ಕೋಶಪೊರೆಯನ್ನು ನಾವು ಅರೆಪಾರಗಮ್ಯ ಪೊರೆ ಅಂತ ಕರೀತೇವೆ? ಕೋಶ ಪೊರೆಯು ಕೋಶಕ್ಕೆ ಅವಶ್ಯಕವಾದ ಪದಾರ್ಥಗಳನ್ನು ಮಾತ್ರ ತೆಗೆದುಕೊಂಡು ಅನವಶ್ಯಕ ಪದಾರ್ಥಗಳನ್ನು ಹೊರಹಾಕುತ್ತೆ. ಆದ ಕಾರಣ ಇದನ್ನು ನಾವು ಅರೆಪಾರಗಮ್ಯ ಪೊರೆ ಅಂತ ಕರೀತೇವೆ. ಉತ್ತರ ಮತ್ತೊಮ್ಮೆ ಓದುತ್ತೇನೆ. ಕೋಶಪೊರೆಯನ್ನು ಅರೆವ್ಯಾಪ್ಯ ಪೊರೆ ಅಥವಾ ಅರೆಪಾರಗಮ್ಯ ಪೊರೆ ಎನ್ನುವರು, ಏಕೆಂದರೆ ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ನಿಮ್ಮ ಮುಂದಿನ ಉನ್ನತ ತರಗತಿಗಳಿಗೆ ಉಪಯೋಗ ಆಗುವುದಕ್ಕಾಗಿ ಆಂಗ್ಲ ಭಾಷೆಯಲ್ಲಿ ಕೆಲವು ವೈಜ್ಞಾನಿಕ ಪದಗಳನ್ನು ಹೇಳುವುದಕ್ಕೆ ಇಚ್ಛಿಸ್ತೇನೆ ಮಕ್ಕಳ. ಈ ಕೋಶಪೊರೆಯನ್ನೇ ಸೆಲ್ ಮೆಂಬ್ರೇನ್. Cell membrane is called selectively permeable membrane. Why? Because it allows the wanted materials into the cell and removes, discards, or will not allow the unwanted materials into the cell. Since it selects the wanted materials for the cell, it is called a selectively permeable membrane. ಅರೆಪಾರಗಮ್ಯ ಪೊರೆ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರೀತೇವೆ. 2ನೇ ಪ್ರಶ್ನೆ, ಒಣಗಿದ ದ್ರಾಕ್ಷಿಯನ್ನು ನೀರಿನಲ್ಲಿಟ್ಟಾಗ ಉಬ್ಬುತ್ತವೆ, ವಿವರಿಸಿ. ಒಣಗಿದ ದ್ರಾಕ್ಷಿಯು ಉಬ್ಬುವುದಕ್ಕೆ ಕಾರಣ ಅಭಿಸರಣ ಕ್ರಿಯೆ. ಇಲ್ಲಿ ನೀರಿನಲ್ಲಿ ಒಣಗಿದ ದ್ರಾಕ್ಷಿಯನ್ನು ಇಟ್ಟಾಗ ನೀರಿನ ಕಣಗಳು ದ್ರಾಕ್ಷಿಯ ಒಳಭಾಗಕ್ಕೆ ಅದರ ಕೋಶಪೊರೆಯ ಮೂಲಕ ಹೋಗುತ್ತದೆ. ಇಲ್ಲಿ
ನೀರಿನ ಸಾರತೆಯು ದ್ರಾಕ್ಷಿಯ ಹೊರಗಡೆ ಹೆಚ್ಚಿರುತ್ತದೆ. ಆದ ಕಾರಣ ನೀರು ದ್ರಾಕ್ಷಿಯ ಒಳಗಡೆ ಹೋಗಿ ದ್ರಾಕ್ಷಿಯ ಗಾತ್ರವನ್ನು ಹೆಚ್ಚಿಸುತ್ತದೆ. ಇಲ್ಲಿ ಅಭಿಸರಣೆ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಆಸ್ಮೋಸಿಸ್ ಅಂತ ಕರೀತೇವೆ. ನಾವು ಕೋಶಪೊರೆಯ ಕಾರ್ಯಗಳನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಾಗ ಮೆಲುಕು ಹಾಕಿದ್ರೆ ಗೊತ್ತಾಗುತ್ತೆ. ಅಭಿಸರಣೆ ಕ್ರಿಯೆ ಎಂದರೆ ನೀರಿನ ವಿಸರಣೆ. ಆ ಅಭಿಸರಣೆ ಕ್ರಿಯೆ 3 ರೀತಿಯಲ್ಲಿ ಆಗ್ತಾ ಇದೆ. ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ಕೋಶಗಳು ಏನಾಗ್ತವೆ ಎಂಬುದನ್ನು ತಿಳ್ಕೊಂಡ್ವಿ. ಸಮಸಾರತೆ ದ್ರಾವಣದಲ್ಲಿ ಕೋಶಗಳ ಗಾತ್ರ ಏನಾಗುತ್ತೆ ಎಂಬುದನ್ನು ಅರ್ಥೈಸಿಕೊಂಡ್ವಿ. ಅಧಿಕ ಪ್ರಮಾಣ ಸಾರತೆ ಇರ್ತಕ್ಕಂಥ ದ್ರಾವಣದಲ್ಲಿ ಕೋಶದ ಗಾತ್ರ ಏನಾಗುತ್ತೆ ಎಂಬುದನ್ನು ಸಹ ಅರ್ಥೈಸಿಕೊಂಡಿದ್ವಿ. ಒಮ್ಮೆ ಮೆಲುಕು ಹಾಕಿದ್ರೆ ಈ ಪ್ರಶ್ನೆಗೆ ಆ ಉತ್ತರಗಳು ಖಚಿತ ಆಗ್ತವೆ ಮಕ್ಕಳ. ಈ ದ್ರಾಕ್ಷಿಯನ್ನು ನೀರಿನಲ್ಲಿಟ್ಟರೆ ನೀರು ದ್ರಾಕ್ಷಿಯ ಒಳಗಡೆ ಹೋಗ್ತಾ ಇದೆ. ಅಲ್ಲಿಗೆ ಇದು ಅತಿ ಕಡಿಮೆ ಸಾರತೆ ಇರತಕ್ಕಂಥ ದ್ರಾವಣದಲ್ಲಿ ಕೋಶವನ್ನು ಹಾಕಿದಾಗ ಕೋಶಗಳು ಉಬ್ಬುತ್ತವೆ. ಏಕೆಂದರೆ ಕೋಶದ ಒಳಗಡೆ ಇರುವಂಥ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಆದರೆ ಕೋಶದ ಹೊರಗಡೆ ಇರ್ತಕ್ಕಂಥ ನೀರಿನ ಪ್ರಮಾಣ ಅಧಿಕ ಇರುತ್ತೆ. ಆದ ಕಾರಣನೇ ದ್ರಾಕ್ಷಿಯ ಒಳಗಡೆಗೆ ನೀರು ಹೊರಗಡೆಯಿಂದ ಹೋಗ್ತಾ ಇದೆ. ಹೊರಗಡೆಯಿಂದ ನೀರಿನ ಕಣಗಳು ದ್ರಾಕ್ಷಿಯ ಒಳಗಡೆ ಹೋಗ್ತಾ ಇದೆ ಅಭಿಸರಣೆ ಕ್ರಿಯೆಯ ಮೂಲಕ. ಅಣಬೆಯು ನಾಸ್ಟಾಕ್ಗಿಂತ ವಿಭಿನ್ನವಾಗಿದೆ, ಚರ್ಚಿಸಿ. ಅಣಬೆ ಇಂಗ್ಲಿಷ್ನಲ್ಲಿ ಮಶ್ರೂಮ್. ನಾಸ್ಟಾಕ್ ಅಂತಲೇ ಕರಿತೇವೆ ಆಂಗ್ಲ ಭಾಷೆಯಲ್ಲಿ ಸಹ. ಅದು ನೀಲಿ ಹಸಿರು ಶೈವಲಕ್ಕೆ ಉದಾಹರಣೆ. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಬ್ಲೂ ಗ್ರೀನ್ ಆಲ್ಗೆ. ಅಣಬೆಯು ಯೂಕ್ಯಾರಿಯೋಟ್ ಜೀವಕೋಶ, ಆದರೆ ನಾಸ್ಟಾಕ್ ಪ್ರೋಕ್ಯಾರಿಯೋಟ್ ಜೀವಕೋಶ. ನಾವೀಗಾಗಲೇ ಕೋಶ ಕೇಂದ್ರ ಎಂಬ 2ನೇ ಭಾಗವನ್ನು ನಾವು ಹಿಂದಿನ ತರಗತಿಯಲ್ಲಿ ಅರ್ಥೈಸಿಕೊಂಡಾಗ ಕೋಶ ಕೇಂದ್ರದ ಬೆಳವಣಿಗೆಯನ್ನು ಆಧರಿಸಿ ಜೀವಿಗಳನ್ನು ನಾವು 2 ವಿಧವಾಗಿ ವಿಂಗಡಿಸ್ತೇವೆ. ಪ್ರೋಕ್ಯಾರಿಯೋಟ್ ಜೀವಿಗಳು ಅಥವಾ ಕೋಶಕ್ಕೆ ನಾವು ಸಂಬಂಧಪಟ್ಟರೆ ಪ್ರೋಕ್ಯಾರಿಯೋಟ್ ಜೀವಕೋಶ, ಯೂಕ್ಯಾರಿಯೋಟ್ ಜೀವಿಗಳು ಅಥವಾ ಯೂಕ್ಯಾರಿಯೋಟ್ ಜೀವಕೋಶ. ಈಗಾಗಲೇ ತಿಳಿದ್ವಿ ಅಣಬೆ ಯೂಕ್ಯಾರಿಯೋಟ್ ಆಗಿರೋದ್ರಿಂದ ಅಣಬೆಯಲ್ಲಿ ಕೋಶ ಕೇಂದ್ರ ಪೊರೆ ಇದೆ. ಆದರೆ ಪ್ರೋಕ್ಯಾರಿಯೋಟ್ ಆಗಿರ್ತಕ್ಕಂಥ ನಾಸ್ಟಾಕ್ನಲ್ಲಿ ಕೋಶ ಕೇಂದ್ರ ಪೊರೆ ಇಲ್ಲ. ಮತ್ತು ನಾಸ್ಟಾಕು ಒಂದೇ ಕ್ರೋಮೋಸೋಮ್ ಹೊಂದಿದೆ, ಆದರೆ ಅಣಬೆ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳಿವೆ. ನಾಸ್ಟಾಕ್ ಪೊರೆಸಹಿತ ಕಣದಂಗಗಳೇ ಇಲ್ಲ, ಅಣಬೆ ಪೊರೆಸಹಿತ ಕಣದಂಗಗಳಿವೆ. ಇಲ್ಲಿ ಕಣದಂಗಗಳು ಎಂಬ ಪದ ಬಂದ ತಕ್ಷಣ ಏನಾ ಕಣದಂಗಗಳು? ನಾವೀಗ ಅದು 3ನೇ ಭಾಗದಲ್ಲಿ ನಾವು ಅದನ್ನು ತಿಳ್ಕೊತೇವೆ. ರೈಬೋಸೋಮ್ಗಳು ಚಿಕ್ಕದಾಗಿವೆ, ರೈಬೋಸೋಮ್ಗಳು ದೊಡ್ಡದಾಗಿವೆ. ಮೂರನೇ ಭಾಗ ಜೀವದ ಮೂಲ ಘಟಕ, ಕಿರುಘಟಕ, ಕೋಶದ್ರವ ಮತ್ತು ಅದರ ಕಣದಂಗಗಳು. ಆಂಗ್ಲ ಭಾಷೆಯಲ್ಲಿ ಸೈಟೋಪ್ಲಾಸಮ್ ಆ್ಯಂಡ್ ಇಟ್ಸ್ ಸೆಲ್ ಆರ್ಗನಲ್ಸ್. ಮೊದಲಿಗೆ ಸೈಟೋಪ್ಲಾಸಮ್, ಕೋಶ ದ್ರವ. ದ್ರವರೂಪದ ಪದಾರ್ಥ, ಪ್ರೋಟೀನ್ಗಳು, ಲಿಪಿಡ್ಗಳು, ಅಮಿನೋ ಆಮ್ಲಗಳು, ಅಧಿಕ ಪ್ರಮಾಣದ ನೀರಿನಂಶ ಪ್ರತಿ ಜೀವಕೋಶದಲ್ಲಿ ಇರುತ್ತೆ. ಅದನ್ನೇ ಕೋಶದ್ರವ ಅಂತ ಕರೀತೇವೆ. ಈ ಕೋಶದ್ರವ ಕೋಶದ ಕಿರುಭಾಗಗಳಿಗೆ ರಕ್ಷಣೆ, ಪೋಷಕಾಂಶಗಳನ್ನು ಒದಗಿಸುತ್ತೆ. ಇದು ಸಸ್ಯಕೋಶ, ಪ್ರಾಣಿಕೋಶ ಎರಡರಲ್ಲೂ ಇರುವಂಥದ್ದು. ಕೋಶ ಪೊರೆಯ ಒಳಭಾಗದಲ್ಲಿ ನೀರು ಹಾಗೂ ಅನೇಕ ರಾಸಾಯನಿಕ ಪದಾರ್ಥಗಳನ್ನು ಒಳಗೊಂಡಿರುವ ದ್ರವವೇ ಕೋಶದ್ರವ. ಈ ದ್ರವ ಕೋಶದಲ್ಲಿರುವ ವಿವಿಧ ರಚನೆಗಳನ್ನು ರಕ್ಷಿಸುತ್ತದೆ
ಹಾಗೂ ಪೋಷಕಾಂಶಗಳನ್ನು ನೀಡುತ್ತದೆ. ಕೋಶದಲ್ಲಿರುವ ಈ ರಚನೆಗಳಿಗೆ ಕಣದಂಗಗಳು ಎನ್ನುವರು. ಕಣದಂಗಗಳು ಜೀವಕೋಶವು ಜೀವಂತವಾಗಿರಲು ಅನೇಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ. ಕಣದಂಗಗಳೆಂದರೆ ಏನು? ಕೋಶ ದ್ರವದಲ್ಲಿ ಇರುವಂತಹ ಚಿಕ್ಕ ಘಟಕಗಳು. ಜೀವಕೋಶದ ಚಟುವಟಿಕೆಗಳನ್ನು ನಿರ್ವಹಿಸಲು ಬೇಕಾಗಿರ್ತಕ್ಕಂಥ ಭಾಗಗಳು ಕೋಶದ್ದು. ಆದ ಕಾರಣ ಕಣದಂಗಗಳು ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ಅತ್ಯಂತ ಸರಳ. ಕೋಶದ ಭಾಗಗಳಾಗಿದ್ದು ಅನೇಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತಾ ಕೋಶವು ಜೀವಂತವಾಗಿರಲು ನೆರವಾಗ್ತಕ್ಕಂಥ ಭಾಗಗಳೇ ಈ ಕಣದಂಗಗಳು. ಕಣದಂಗಗಳು ಅವುಗಳ ವಿಧಗಳು. ಕಣದಂಗಗಳು ಜೀವಕೋಶದ ಜೈವಿಕ ಕ್ರಿಯೆಗಳನ್ನು ನಿರ್ವಹಿಸುವ ರಚನೆಗಳನ್ನು ಕಣದಂಗಗಳು ಎನ್ನುವರು. ಇವು ಎರಡು ವಿಧ: ಪೊರೆ ಸಹಿತ ಕಣದಂಗಗಳು, ಪೊರೆ ರಹಿತ ಕಣದಂಗಗಳು. ಪೊರೆ ಸಹಿತ ಕಣದಂಗಗಳು ಇದನ್ನೇ ಆಂಗ್ಲ ಭಾಷೆಯಲ್ಲಿ ನಾವು ಮೆಂಬ್ರೇನಸ್ ಆರ್ಗನಲ್ಸ್. ಪೊರೆ ರಹಿತ ಕಣದಂಗಗಳು ನಾನ್ ಮೆಂಬ್ರೇನಸ್ ಆರ್ಗನಲ್ಸ್. ಪೊರೆ ಸಹಿತ ಕಣದಂಗಗಳಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ಗಳು, ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಗಳು, ರಸದಾನಿಗಳು ಇವು ಪೊರೆ ಸಹಿತ ಕಣದಂಗಗಳು. ಪೊರೆ ರಹಿತ ಕಣದಂಗಗಳು ರೈಬೋಸೋಮ್ಗಳು, ಸೆಂಟ್ರಿಯೋಲುಗಳು ಇವು ಪೊರೆ ರಹಿತ ಕಣದಂಗಗಳು. ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ಈಗ ನಾವು ಒಂದೊಂದು ಕಣದಂಗದ ಬಗ್ಗೆನೂ ತಿಳ್ಕೊಳ್ಳೋಣ. ಮೊದಲಿಗೆ ಪೊರೆ ಸಹಿತ ಕಣದಂಗಗಳು. ಪೊರೆ ಸಹಿತ ಕಣದಂಗಗಳಲ್ಲಿ ಮೊದಲನೇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದನ್ನು ಸರಳ ರೀತಿಯಲ್ಲಿ ER ಅಂತ ಕರೀತೇವೆ. ಕ್ಯಾಪಿಟಲ್ ಇ ಕ್ಯಾಪಿಟಲ್ R ರೀತಿಯಲ್ಲಿ ಅದನ್ನು ನಾವು ಸೂಚಿಸ್ತೇವೆ. ಹಾಳೆಗಳ ಆಕಾರದ ದೊಡ್ಡ ಜಾಲ. ಹಾಳೆಗಳ ಆಕಾರದ ದೊಡ್ಡ ಜಾಲ ಈ ನೋಡಿ ಹಾಳೆ. ಇಲ್ಲಿ ನಾನು ಸರಳ ರೀತಿಯಲ್ಲಿ ಬರೆಯುತ್ತೇನೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಹಾಳೆಗಳ ಆಕಾರದ ಒಂದು ದೊಡ್ಡ ಜಾಲ. ಇದನ್ನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತೇನೆ. ಎಲ್ಲರಿಗೂ ಸಹ ಇದು ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಮತ್ತೊಂದ್ಸರಿ ಇಲ್ಲೊಮ್ಮೆ ಬರೆಯೋಣಂತೆ. ಹಾಳೆಗಳ ಆಕಾರದ ಒಂದು ದೊಡ್ಡ ಜಾಲವೇ ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಎರಡು ವಿಧ: ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ RER ಇಂಗ್ಲಿಷ್ನಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತೇವೆ. ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ SER ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಏನು ಇವುಗಳ ವ್ಯತ್ಯಾಸ? ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರೈಬೋಸೋಮ್ಗಳು ಇದೆ. ಅಂದರೆ ಈ ಪದರಗಳ ಮೇಲೆ, ಈ ಹಾಳೆಗಳ ಮೇಲೆ ಚಿಕ್ಕದಾಗಿರ್ತಕ್ಕಂಥ ಕಣಗಳನ್ನು, ಇಲ್ಲಿ ನಾನು ಚುಕ್ಕೆಗಳನ್ನು ಹಾಕ್ತಾ ಇದ್ದೇನೆ, ನೀವೆಲ್ಲರೂ ಸಹ ಇಲ್ಲಿ ಗಮನಿಸಬಹುದು, ಕಾಣಿಸ್ತಾ ಇರುತ್ತೆ ಅನಿಸುತ್ತೆ. ಈ ರೀತಿ ಇದನ್ನು ನಾವು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೇವೆ. ರೈಬೋಸೋಮ್ಗಳು ಆ ಹಾಳೆಗಳ ಪದರದ ಮೇಲೆ ಇದ್ದರೆ ಅದನ್ನು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತೇವೆ. ರೈಬೋಸೋಮ್ಗಳು ಇಲ್ಲ ಅಂಥದನ್ನು ನಾವು ನಯ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನೋಡಿ ಇಲ್ಲಿ ಬರೆದು ಬಿಡ್ತೇನೆ ನಾನು. ಇದು SER, ಆದರೆ ಇದು RER. ಇದು ಸಹ
RER, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರೈಬೋಸೋಮ್ಗಳು ಇಲ್ಲದಿದ್ದರೆ ಅದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರೈಬೋಸೋಮ್ಗಳಿದ್ದಾವೆ ಅಂದರೆ ಅದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಕಾರ್ಯ ಏನು? ಪ್ರೋಟೀನ್ ಉತ್ಪಾದನೆಗೆ ನೆರವಾಗುತ್ತದೆ. ಏಕೆಂದರೆ ರೈಬೋಸೋಮ್ಗಳು ಪ್ರೋಟೀನ್ ಉತ್ಪತ್ತಿ ಮಾಡ್ತಕ್ಕಂಥ ಕಾರ್ಖಾನೆಗಳು. ಆ ರೈಬೋಸೋಮ್ಗಳು RNAಯಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. RNA ಮತ್ತು ಪ್ರೋಟೀನ್ಗಳಿಂದ. ಆದ ಕಾರಣ ನಾವು ಪ್ರೋಟೀನ್ ಉತ್ಪತ್ತಿ ಮಾಡ್ತಕ್ಕಂಥ ಕಾರ್ಖಾನೆಗಳು. RER, ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಪ್ರೋಟೀನ್ ಉತ್ಪತ್ತಿ ಮಾಡುತ್ತೆ. ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲಿಪಿಡ್ ಅಥವಾ ಕೊಬ್ಬಿನ ಉತ್ಪಾದನೆಗೆ ನೆರವಾಗುತ್ತೆ. ಕಾರ್ಯ, ಒಟ್ಟಾರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯ ಏನು? ಅದು ಒರಟಾಗಿರ್ಬೋದು, ನಯ ಆಗಿರ್ಬೋದು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾರ್ಯ ಕೋಶದ್ರವ ಹಾಗೂ ನ್ಯೂಕ್ಲಿಯಸ್ ನಡುವೆ ವಸ್ತುಗಳ ವಿನಿಮಯ. ಇದು ಸಂಯೋಜನೆ ಮಾಡುತ್ತೆ ಕೋಶ ಪೊರೆಗೆ, ಕೋಶ ಕೇಂದ್ರ ಪೊರೆಗೆ. ಕೋಶ ಕೇಂದ್ರ ಇಸ್ ನಥಿಂಗ್ ಬಟ್ ನ್ಯೂಕ್ಲಿಯಸ್. ಅದನ್ನೇ ಇಲ್ಲಿ ನ್ಯೂಕ್ಲಿಯಸ್ ಅಂತ ನಾವು ಬರೆದಿದ್ದೇವೆ. ಕೋಶದ್ರವ ಹಾಗೂ ನ್ಯೂಕ್ಲಿಯಸ್ ನಡುವೆ ವಸ್ತುಗಳ ವಿನಿಮಯ ಕೋಶದ್ರವಕ್ಕೆ ಆಧಾರ ಚೌಕಟ್ಟು ನಿರ್ಮಿಸುತ್ತದೆ. ಒಂದು ಕಂಬದ ರೀತಿಯಲ್ಲಿ ಯಾವುದೇ ಮನೆ ಕಟ್ಟಿದ್ದೀವಿ, ಅದರ ಮೇಲ್ಮೇಲೆ ಮತ್ತೊಂದು ಮೇಲ್ಗಡೆ ಅದಕ್ಕೆ ಮತ್ತೊಂದು ಮನೆಯನ್ನು ಕಟ್ತಾ ಇದ್ದೀವಿ. ಒಂದು ಮನೆ ಮೇಲೆ ಮತ್ತೊಂದು ಮನೆ ಕಟ್ಟುವಾಗ ಅದಕ್ಕೆ ಆಧಾರ ಸ್ತಂಭವಾಗಿ ಒಂದು ಕಂಬವನ್ನು ನಿರ್ಮಿಸ್ತೇವೆ. ಹಾಗೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಧಾರ ಚೌಕಟ್ಟನ್ನು ಕೊಡುತ್ತೆ. ಜೀವ ರಾಸಾಯನಿಕ ಕ್ರಿಯೆಗಳಿಗೆ ಮೇಲ್ಮೈಯನ್ನು ಒದಗಿಸುತ್ತದೆ. ಈ ಹಾಳೆಗಳ ರೀತಿಯಲ್ಲಿ ಇರೋದ್ರಿಂದ ಆ ರಚನೆಗಳು ಅಧಿಕ ಸ್ಥಳಾವಕಾಶವನ್ನು ಕೊಡುತ್ತೆ. ಯಾವುದಕ್ಕೆ? ರಾಸಾಯನಿಕ ಕ್ರಿಯೆಗಳು ನಡೆಯುವುದಕ್ಕೆ. ಜೀವಕೋಶದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳು ನಡೆದಾಗ ಮಾತ್ರನೇ ಜೀವಕೋಶ ಜೀವಂತವಾಗಿರುತ್ತೆ. ಆ ಜೀವಕೋಶ ಜೀವಂತವಾಗಿದ್ದರೆ ಮಾತ್ರನೇ ಜೀವಿಗಳು ಜೀವಂತವಾಗಿರ್ತವೆ. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯ. ಕೋಶದ್ರವಕ್ಕೆ ಆಧಾರ ಚೌಕಟ್ಟು ಒದಗಿಸುತ್ತೆ, ರಾಸಾಯನಿಕ ಕ್ರಿಯೆಗಳು ನಡೆಯುವುದಕ್ಕೆ ಸ್ಥಳಾವಕಾಶ ಕೊಡುತ್ತೆ, ಹಾಗೂ ನ್ಯೂಕ್ಲಿಯಸ್ಗೂ ಕೋಶದ್ರವಕ್ಕೂ ಸಂಯೋಜನೆಯನ್ನು ಮಾಡುತ್ತೆ. ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಸ್ಯಕೋಶ, ಪ್ರಾಣಿಕೋಶ ಎರಡರಲ್ಲೂ ಇರುವಂಥ ಪೊರೆ ಸಹಿತ ಕಣದಂಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎರಡನೇ ಪೊರೆ ಸಹಿತ ಕಣದಂಗ ಗಾಲ್ಗಿ ಸಂಕೀರ್ಣ. ಅದನ್ನೇ ಗಾಲ್ಗಿ ಅಪರೇಟಸ್ ಅಂತಲೂ ಕರೀತೇವೆ ಅಥವಾ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರೀತೇವೆ. ಪೊರೆಯಿಂದ ಆವೃತವಾದ ಚೀಲಗಳನ್ನು ವಸ್ತುಗಳ ಸಂಗ್ರಹಣೆ ಮತ್ತು ಪ್ಯಾಕ್ ಇಡುವಿಕೆ ಗಾಲ್ಗಿ ಸಂಕೀರ್ಣದ ಪ್ರಮುಖ ಕಾರ್ಯಗಳಾಗಿವೆ. ಸೊ ಮುಖ್ಯವಾಗಿ ಈ ಗಾಲ್ಗಿ ಸಂಕೀರ್ಣ ರಚನೆಯನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ಈ ಗಾಲ್ಗಿ ಸಂಕೀರ್ಣಗಳನ್ನು ಈ ರೀತಿ ಒಂದು ಅರ್ಧ ಚಂದ್ರಾಕಾರದ ರೀತಿಯಲ್ಲಿ ಪೊರೆಗಳಿರ್ತವೆ. ಆದರೆ ಇದು ಹಾಳೆಗಳ ರೂಪದಲ್ಲಿರೋದಿಲ್ಲ. ಇದರಿಂದ ಕೆಲವು ವೃತ್ತಾಕಾರದ ರಚನೆಗಳು ಆ ಪೊರೆಗಳ ಅಂತಿಮ ಭಾಗಗಳಲ್ಲಿ ಕಂಡುಬರುತ್ತೆ. ಇದು ನಾವು ಗಾಲ್ಗಿ ಸಂಕೀರ್ಣಗಳನ್ನು ಸೂಚಿಸ್ತೇವೆ. ಇದು ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುತ್ತೆ. ಎರಡೂ ಕೋಶಗಳಿಗೆ ಬೇಕಾದ ಹಾರ್ಮೋನುಗಳನ್ನು ಹಾಗೂ ಪ್ರೋಟೀನ್ಗಳನ್ನು ಉತ್ಪತ್ತಿನೂ ಮಾಡುತ್ತೆ, ಸಂಗ್ರಹಣೆ ಮಾಡೋದಕ್ಕೂ ನೆರವಾಗುತ್ತೆ. ಅಷ್ಟೇ ಅಲ್ಲ, ಕೋಶ ಭಿತ್ತಿ ಮಾಡಲ್ಪಟ್ಟಿರ್ತಕ್ಕಂಥ ಸೆಲ್ಯುಲೋಸ್, ಪೆಕ್ಟಿನ್, ಲಿಗ್ನಿನ್ ಇವುಗಳಿಗೆ ನೆರವನ್ನು ನೀಡುತ್ತೆ. ಹಾಗೂ ನೆರವನ್ನೊಂದೇ ಅಲ್ಲ, ಉತ್ಪತ್ತಿನೂ ಮಾಡೋದಕ್ಕೆ ಸಹಕರಿಸುತ್ತೆ. ಅದನ್ನೇ ಚೀಲಗಳನ್ನು ವಸ್ತುಗಳ ಸಂಗ್ರಹಣೆ, ಸ್ಟೋರೇಜ್ ಆಫ್ ಮೆಟೀರಿಯಲ್ಸ್, ಇದಕ್ಕೂ ಗಾಲ್ಗಿ ಸಂಕೀರ್ಣ ಉಪಯೋಗ ಇದೆ. ಲೈಸೋಸೋಮ್ಸ್ ಮೂರನೆಯ ಪೊರೆ ಸಹಿತ ಕಣದಂಗ. ಅದನ್ನೇ ಆತ್ಮಹತ್ಯಾ ಸಂಚಿಗಳು ಅಥವಾ ಚೀಲಗಳು ಅಂತಲೂ ಕರೀತೇವೆ ನಾವು.
ಇಲ್ಲಿ ನೀವು ಆತ್ಮಹತ್ಯಾ ಸಂಚಿ ಅಂತ ಬರೀಬಹುದು ಅಥವಾ ಆತ್ಮಹತ್ಯಾ ಚೀಲಗಳು ಅಂತಲೂ ನೀವು ಬರೆಯೋಕ್ಕೆ ಸಾಧ್ಯತೆ ಆಗುತ್ತೆ. ಸಂಚಿಗಳು ಅಥವಾ ಚೀಲಗಳು, ಆತ್ಮಹತ್ಯಾ ಚೀಲಗಳು. ಲೈಸೋಸೋಮ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್, ಇಂಗ್ಲಿಷ್ನಲ್ಲಿ ಸುಯಿಸೈಡಲ್ ಬ್ಯಾಗ್ಸ್. ಯಾಕೆ ಎಂಬುದನ್ನು ನಾವು ತಿಳ್ಕೊಳ್ಳೋಣಂತೆ. ಲೈಸೋಸೋಮುಗಳು ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂಥದ್ದು. ಸಸ್ಯ ಜೀವಕೋಶಗಳಲ್ಲಿ ಇರುವುದಿಲ್ಲ, ತುಂಬ ವಿರಳ. ಅದ ಕಾರಣ ನಾವು ಸ್ಪಷ್ಟವಾಗಿ ಹೇಳುವುದಾದರೆ ಪ್ರಾಣಿ ಜೀವಕೋಶದಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಈ ಒಂದು ಲೈಸೋಸೋಮುಗಳು. ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡುವ ಒಂದು ವ್ಯವಸ್ಥೆ ನೋಡಿ. ಜೀವಕೋಶದ ತ್ಯಾಜ್ಯ ವಿಲೇವಾರು, ಬೇಡದ ಪದಾರ್ಥಗಳು ಜೈವಿಕ ರಾಸಾಯನಿಕ ಕ್ರಿಯೆಗಳಿಂದ ಉತ್ಪತ್ತಿಯಾಗಿದ್ದರೆ ಅವುಗಳಲ್ಲಿ ಬೇಡದ ಪದಾರ್ಥಗಳನ್ನು ಈ ಲೈಸೋಸೋಮುಗಳು ವಿಲೇವಾರು ಮಾಡ್ತವೆ, ತೆಗೆದಾಕ್ತವೆ. ಪ್ರಬಲ ಜೀರ್ಣಕಾರಕ ಕಿಣ್ವಗಳಿವೆ. ಹಾಗ ತೆಗೆದಾಕಬೇಕಾಗಿದ್ರೆ ಜೈವಿಕ ರಾಸಾಯನಿಕ ಕ್ರಿಯೆಗಳನ್ನು ನಿರ್ವಹಿಸುತ್ತಾ ತ್ಯಾಜ್ಯಗಳನ್ನು ಹೊರ ಹಾಕಬೇಕಾಗಿದ್ರೆ ಇವುಗಳಲ್ಲಿ ಕಿಣ್ವಗಳಿದ್ದಾವೆ. ಇದನ್ನ ಕಿಣ್ವಗಳನ್ನು ಇಂಗ್ಲಿಷ್ನಲ್ಲಿ ಎನ್ಸೈಮ್ಸ್ ಅಂತ ಕರಿತೇವೆ. ಅದನ್ನೇ ನೀವು ಕೆಮಿಸ್ಟ್ರಿ, ರಾಸಾಯನಶಾಸ್ತ್ರದಲ್ಲಿ ಇದೇ ಎನ್ಸೈಮ್ಸ್ನ ಕೆಟಲಿಸ್ಟ್ ಅಂತಲೂ ನೀವು ಕರೀತೀರಿ. ಇಲ್ಲಿ ನಾವು ಕಿಣ್ವಗಳನ್ನು ಎನ್ಸೈಮ್ಸ್ ಅಂತ ಕರೀತೇವೆ. ಈ ಕಿಣ್ವಗಳಿಗೆ ಯಾವ ಕಿಣ್ವಗಳು ಅವುಗಳನ್ನು? ಅವನ್ನೇ ಲಯಕಾರಕ ಕಿಣ್ವಗಳು. ಪದದಲ್ಲೇ ಸೂಚಿಸ್ತಾ ಇದೆ, ಲಯಕಾರಕ. ಲಯಕಾರಕ ಲಯಕಾರಕ ಕಿಣ್ವಗಳು ಪ್ರಬಲ ಜೀರ್ಣಕಾರಕ ಕಿಣ್ವಗಳಾದ ಹೈಡ್ರಾಲಿಟಿಕ್ ಎನ್ಸೈಮ್ಸ್ ಲಯಕಾರಕ ಕಿಣ್ವಗಳು ಅಂತ ನಾವು ಕರೀತೇವೆ. ಅವು ಉತ್ಪತ್ತಿ ಆಗ್ತವೆ. ಜೀವಕೋಶವು ಹಾನಿಗೊಳಗಾದ ಸಂದರ್ಭದಲ್ಲಿ, ಒಂದು ವೇಳೆ ಜೀವಕೋಶಕ್ಕೆ ತನ್ನ ಜೀವಿತಾವಧಿ ಮುಕ್ತಾಯ ಹಂತಕ್ಕೆ ಬಂದಿದೆ, ಚಯಾಪಚಯ ಕ್ರಿಯೆಗಳು ಆ ಜೀವಕೋಶದಲ್ಲಿ ನಿಧಾನಗತಿಯಲ್ಲಿ ನಿಲ್ತಾ ಇದೆ, ಆ ಸಮಯದಲ್ಲಿ ಜೀವಕೋಶ ಹಾನಿಗೊಳಗಾಗ್ತಾ ಇದೆ. ಯಾವಾಗ ಜೀವಕೋಶ ಹಾನಿಗೊಳಗಾಗುತ್ತೋ ಆ ಸಂದರ್ಭದಲ್ಲಿ ಲೈಸೋಸೋಮುಗಳು ಒಡೆದು ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸುತ್ತವೆ. ನೋಡಿ, ಜೀವಕೋಶದ ಒಳಗಡೆ ಇರ್ತಕ್ಕಂಥದ್ದು ಲೈಸೋಸೋಮುಗಳು. ಜೀವಕೋಶ ಹಾನಿಗೊಳಗಾದಾಗ ಲೈಸೋಸೋಮುಗಳು ಹೊಡೆದು ಆ ಲಯಕಾರಕ ಕಿಣ್ವಗಳು ಆ ಜೀವಕೋಶವನ್ನೇ ನಾಶ ಮಾಡುತ್ತೆ, ಜೀರ್ಣಿಸುತ್ತವೆ. ಆದ್ದರಿಂದ ಲೈಸೋಸೋಮುಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಎನ್ನುವರು. ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಲೈಸೋಸೋಮುಗಳನ್ನು ಆತ್ಮಹತ್ಯಾ ಸಂಚಿಗಳೆಂದು ಹೇಳಲು ಕಾರಣವೇನು? ಜೀವಕೋಶವು ಹಾನಿಗೊಳಗಾದಾಗ ಲೈಸೋಸೋಮುಗಳು ಹೊಡೆದು ಅವುಗಳಲ್ಲಿರುವಂಥ ಲಯಕಾರಕ ಕಿಣ್ವಗಳು ಇಡೀ ಜೀವಕೋಶವನ್ನೇ ಜೀರ್ಣಿಸುತ್ತವೆ. ಆದ ಕಾರಣ ಲೈಸೋಸೋಮುಗಳನ್ನು ಆತ್ಮಹತ್ಯಾ ಸಂಚಿಗಳು ಎಂದು ಕರೀತೇವೆ. ಇದು ಬರೀತಕ್ಕಂಥ ರಚನೆ ನೋಡಿದ್ರೆ ನಿಮ್ಗೆ ತಿಳಿಸ್ತೇನೆ. ಕೇವಲ ಒಂದು ತ್ರಿಭುಜಾಕಾರದಲ್ಲಿರುತ್ತೆ. ನೆಕ್ಸ್ಟ್, ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಶಕ್ತಿ ಬೇಕು. ಶಕ್ತಿ ಎಲ್ಲ ಜೈವಿಕ ಕ್ರಿಯೆಗಳಿಗೆ, ಚಟುವಟಿಕೆಗಳಿಗೆ ನಿರ್ವಹಿಸಕ್ಕೆ ಶಕ್ತಿ ಬೇಕು. ಆ ಶಕ್ತಿ ಜೀವಕೋಶಕ್ಕೆ ಯಾವುದರಿಂದ ಬರ್ತಾ ಇದೆ? ಒಂದು ಪೊರೆ ಸಹಿತ ಕಣದಂಗದಿಂದ ಬರ್ತಾ ಇದೆ. ಅದುವೇ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ, ಇಂಗ್ಲಿಷ್ನಲ್ಲಿ ಸಹ ನಾವು ಅದನ್ನು ಮೈಟೋಕಾಂಡ್ರಿಯಾ ಅಂತಲೇ ಕರೀತೇವೆ. ಇಂಗ್ಲಿಷ್ನಲ್ಲಿನೂ ಇಲ್ಲಿ ಚಿತ್ರ ಗಮನಿಸ್ತಾ ಇದ್ದೀರಿ. ಮೈಟೋಕಾಂಡ್ರಿಯಾ ಚಟುವಟಿಕೆಯಿಂದ ತುಂಬಿದೆ. ನಾವು ಮೈಟೋಕಾಂಡ್ರಿಯಾ ಚಿತ್ರ ಬರೀಬೇಕಾಗಿದ್ರೆ ಮತ್ತೊಮ್ಮೆ ನಿಮಗೆ ತಿಳಿಸ್ತೇನೆ. ಇಲ್ಲಿ ಮಾತ್ರ ಸರಳವಾಗಿ ಬರೀತಾ ಇದ್ದೇನೆ.
ಮೈಟೊಕಾಂಡ್ರಿಯಾ 2 ಪದರಗಳಿಂದ ಆಗಿದೆ. ಇದು ಹೊರಪದರ, ಒಳಪದರ ಇದೆ. ಆ ಒಳಪದರ ಏನಾಗಿದೆ? ಮಡಚಿಕೊಂಡಿದೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ರೆ ನಿಮ್ಗೆ ತಿಳಿಯುತ್ತೆ, ಮೈಟೊಕಾಂಡ್ರಿಯಾದ ಒಳಪದರ ಬೆರಳಿನಾಕಾರದ ರೀತಿಯಲ್ಲಿ ಮಡಚಿಕೊಂಡಿದೆ. ಆ ಮಡಚಿಕೊಂಡಿರ್ತಕ್ಕಂಥ ಬೆರಳಿನಾಕಾರದ ಈ ರಚನೆಗಳನ್ನೇ ಕ್ರಿಸ್ಟೆ, ಇಂಗ್ಲಿಷ್ನಲ್ಲಿ ಕ್ರಿಸ್ಟೆ, ಕನ್ನಡದಲ್ಲಿ ಸಹ ಕ್ರಿಸ್ಟೆ ಅಂತಲೇ ಕರೀತೇವೆ. 2 ಪೊರೆಗಳಿವೆ. ಇದು ಹೊರಪೊರೆ, ಔಟರ್, ಇದು ಒಳಪೊರೆ, ಇನ್ನರ್. ಒಳಪೊರೆಯು ಆಳವಾದ ಮಡಿಕೆಗಳನ್ನು ಹೊಂದಿದೆ. ಇವುಗಳನ್ನು ಕ್ರಿಸ್ಟೆ ಅಂತ ಕರೆಯುತ್ತೇವೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ಮಡಿಕೆಗಳು ಇಲ್ಲಿ ಏನು ಸೂಚಿಸ್ತಾ ಇದ್ದೇವೆ ಅದನ್ನೇ ನಾವು ಕ್ರಿಸ್ಟೆ. ಇದನ್ನು ಕನ್ನಡದಲ್ಲಿ ಬರೀಬೇಕಾಗಿದ್ರೆ ಕ್ರಿಸ್ಟೆ. ತನ್ನದೇ ಆದ DNA ಮತ್ತು ರೈಬೋಸೋಮುಗಳನ್ನು ಹೊಂದಿದೆ. ವಿಶಿಷ್ಟ ಕಣದಂಗ ಇದು. 2 ಪೊರೆಸಹಿತ ಕಣದಂಗಗಳು ತಮ್ಮದೇ DNA ಮತ್ತು ರೈಬೋಸೋಮುಗಳನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಇದು ಮೊದಲನೇದು. ಮತ್ತೊಂದು ಯಾವುದು ನೋಡೋಣಂತೆ. ತನ್ನದೇ ಆದ DNA ಮತ್ತು ರೈಬೋಸೋಮುಗಳನ್ನು ಹೊಂದಿರತಕ್ಕಂಥ ಪೊರೆಸಹಿತ ಕಣದಂಗ ಈ ಮೈಟೊಕಾಂಡ್ರಿಯಾ. ಇದರ ಕಾರ್ಯ ಏನು? ಆಹಾರ ಉತ್ಕರ್ಷಿಸಲ್ಪಟ್ಟು ಬಿಡುಗಡೆಯಾದ ಶಕ್ತಿಯು ATP ರೂಪದಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಅವಶ್ಯಕ ಸಂದರ್ಭದಲ್ಲಿ ಬಳಕೆಯಾಗುತ್ತದೆ. ಆದ್ದರಿಂದ ಶಕ್ತಿಗೃಹ ಕೇಂದ್ರ ಎನ್ನುವರು. ನೋಡಿ, ಮೈಟೊಕಾಂಡ್ರಿಯಾ ಶಕ್ತಿಗೃಹ ಕೇಂದ್ರ. ಯಾಕೆ? ಅದು ಶಕ್ತಿಯನ್ನ ATP ರೂಪದಲ್ಲಿ, ATP ಅಡಿನೋಸಿನ್ ಟ್ರೈಫಾಸ್ಫೇಟ್, ATP ರೂಪದಲ್ಲಿ ಶಕ್ತಿಯನ್ನ ಮೈಟೊಕಾಂಡ್ರಿಯಾ ಸಂಗ್ರಹಿಸುತ್ತೆ. ಆದ ಕಾರಣನೇ ಶಕ್ತಿಗೃಹ ಕೇಂದ್ರ. ಪವರ್ ಹೌಸ್ ಆಫ್ ಎ ಸೆಲ್ ಮೈಟೊಕಾಂಡ್ರಿಯಾ is called. Why? Since it stores the energy in the form of ATP. ವಿಸ್ತರಣೆ ಏನು ಆ ಪದದ್ದು? ಅಡಿನೋಸಿನ್ ಟ್ರೈಫಾಸ್ಫೇಟ್. ATPಯನ್ನ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರೀತೇವೆ. ಶಕ್ತಿಗೃಹ ಕೇಂದ್ರ ಅಂತ ಒಂದೇ ಹೆಸರಿಲ್ಲ ಅದಕ್ಕೆ, ಮತ್ತೊಂದು ಹೆಸರಿದೆ, ಶ್ವಾಸಕ್ರಿಯೆಯ ಕೇಂದ್ರ. ಯಾಕೆ ಶ್ವಾಸಕ್ರಿಯೆಯ ಕೇಂದ್ರ? ಏನು ಶ್ವಾಸಕ್ರಿಯೆ ಅಂತ ಹೇಳಿದ್ರೆ, ಸೇವಿಸಿದ ಆಹಾರ ಆಮ್ಲಜನಕದೊಂದಿಗೆ ಸೇರಿ ಉತ್ಕರ್ಷಣೆಯಾಗಿ ಶಕ್ತಿ ಬಿಡುಗಡೆ ಆಗುವುದೇ ಶ್ವಾಸಕ್ರಿಯೆ. ಉಸಿರಾಟಕ್ಕೂ ಶ್ವಾಸಕ್ರಿಯೆಗೂ ವ್ಯತ್ಯಾಸ ಇದೆ. ಉಸಿರಾಟ ಕೇವಲ ಅನಿಲಗಳ ವಿನಿಮಯ. ಆಮ್ಲಜನಕ ಒಳ ತೆಗೆದುಕೊಂತೀಯ, ಇಂಗಾಲದ ಡೈಆಕ್ಸೈಡ್ ಹೊರ ಬಿಡ್ತೀಯ, ಅದು ಉಸಿರಾಟ. ಆದರೆ ಶ್ವಾಸಕ್ರಿಯೆ ತೆಗೆದುಕೊಂಡಿರುವ ಆಮ್ಲಜನಕ, ಸೇವಿಸಿದ ಆಹಾರ ಎರಡೂ ಸಹ ಸೇರಿ ಶಕ್ತಿ ಬಿಡುಗಡೆ ಆಗುತ್ತೆ. ಅದನ್ನೇ ಇಲ್ಲಿ ತಿಳಿಸ್ತಾರೆ. ಆಹಾರ ಉತ್ಕರ್ಷಿಸಲ್ಪಟ್ಟು, ಉತ್ಕರ್ಷಣೆ ಅಂದ್ರೆ ಏನು? ಆಮ್ಲಜನಕ ಆಹಾರದೊಂದಿಗೆ ಸೇರೋದು. ಬಿಡುಗಡೆಯಾದ ಶಕ್ತಿ. ಆದ ಕಾರಣ ಇದು ಶ್ವಾಸಕ್ರಿಯೆಯ ಕೇಂದ್ರನು ಅಂತ ಕರೀತೇವೆ. ಮೈಟೊಕಾಂಡ್ರಿಯಾ ಜೀವಕೋಶದ ಶ್ವಾಸಕ್ರಿಯೆ ಕೇಂದ್ರ. Mitochondria is called respiratory center since food is oxidized and energy is released. So it is respiratory center. It is called powerhouse of a cell since the released energy is stored in the form of ATP. So it is called powerhouse of a cell. ಈ ಮೈಟೊಕಾಂಡ್ರಿಯಾ ಸಸ್ಯ ಜೀವಕೋಶದಲ್ಲೂ ಇದೆ, ಪ್ರಾಣಿ ಜೀವಕೋಶದಲ್ಲೂ ಸಹ ಇದೆ. ಪ್ಲಾಸ್ಟಿಡ್ಗಳು ವ್ಯತ್ಯಾಸವನ್ನು ತೋರಿಸುವಂತಹ ಪೊರೆಸಹಿತ ಕಣದಂಗಗಳು. ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂದರೆ, ಈ ಪ್ಲಾಸ್ಟಿಡ್ಗಳು ಕೇವಲ ಸಸ್ಯಕೋಶದಲ್ಲಿ ಮಾತ್ರ ಇರುವಂಥದ್ದು. ಪ್ರಾಣಿ ಕೋಶದಲ್ಲಿ ಪ್ಲಾಸ್ಟಿಡ್ಗಳು ಇಲ್ಲ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ.
ಪ್ಲಾಸ್ಟಿಡ್ಗಳು. ಆ ಪ್ಲಾಸ್ಟಿಡ್ಗಳು ಎರಡು ವಿಧ. ಪ್ಲಾಸ್ಟಿಡ್ಗಳು ಎಷ್ಟು ವಿಧ ಅಂತ ನಾವು ನೋಡ್ತಾ ಇದ್ದೇವೆ ಇಲ್ಲಿ. ಪ್ಲಾಸ್ಟಿಡ್ಗಳು ಎರಡು ವಿಧ. ಯಾವ್ಯಾವ್ದ ಎರಡು ವಿಧ? ಮೊದಲನೇದು ಕ್ರೋಮೋಪ್ಲಾಸ್ಟ್. ಕ್ರೋಮೋ ಪದಾನೇ ಸೂಚಿಸ್ತಾ ಇದೆ, ಬಣ್ಣ ಕೊಡುವಂತಹ ಪ್ಲಾಸ್ಟಿಡ್ಗಳು. ಸಸ್ಯ ನಾವು ನೋಡಿದ ತಕ್ಷಣ ಸಸ್ಯಕ್ಕೆ ಬಣ್ಣ ಇದೆ, ಸಸ್ಯ ಬಿಡುವಂಥ ಹೂಗಳು, ಹಣ್ಣುಗಳು, ವಿವಿಧ ವೈವಿಧ್ಯಮಯವಾದ ಬಣ್ಣಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಬಣ್ಣಗಳು ಬರುವುದಕ್ಕೆ ಸಸ್ಯಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕ್ರೋಮೋಪ್ಲಾಸ್ಟ್ಗಳು ಬಣ್ಣ ನೀಡುತ್ತದೆ. ಅದರಲ್ಲೂ ವಿಶಿಷ್ಟವಾಗಿ ಹಸಿರು ಕ್ಲೋರೋಪ್ಲಾಸ್ಟ್, ಗ್ರೀನ್ ಪಿಗ್ಮೆಂಟ್. ಲೀವ್ಸ್ ಆರ್ ಗ್ರೀನ್, the plant in its sapling stage is green, the stem in its budding stage and also in its sapling stage is green. Green color is due to the chloroplast. Chloroplast gives green color. So chromoplast ಬಣ್ಣ ನೀಡುತ್ತೆ. ಎರಡನೇ ವಿಧದ ಪ್ಲಾಸ್ಟಿಡ್ಗಳಿದೆ, ಲ್ಯೂಕೋಪ್ಲಾಸ್ಟ್ಗಳು. ಈ ಲ್ಯೂಕೋಪ್ಲಾಸ್ಟ್ಗಳು ಬಣ್ಣರಹಿತವಾಗಿರೋದು. ಕ್ರೋಮೋಪ್ಲಾಸ್ಟ್ ಬಣ್ಣ ಕೊಡುತ್ತೆ, ಲ್ಯೂಕೋಪ್ಲಾಸ್ಟ್ ಬಣ್ಣರಹಿತ, ಬಣ್ಣ ಇಲ್ಲ. ಆದರೆ ಇದರ ಕಾರ್ಯ ಏನು ನೋಡಿ. ಲ್ಯೂಕೋಪ್ಲಾಸ್ಟ್ಗಳು ಪಿಷ್ಟ, ತೈಲ, ಪ್ರೋಟೀನ್ ಕಣಗಳು ಸಂಗ್ರಹಿತವಾಗಿವೆ. ತನ್ನದೇ ಆದ DNA ಮತ್ತು ರೈಬೋಸೋಮುಗಳಿವೆ. ನೋಡಿ ಹೇಳಿದೆ, ಎರಡೇ ಎರಡು ಕಣದಂಗಗಳು ತಮ್ಮದೇ DNA ಮತ್ತು ರೈಬೋಸೋಮ್ಗಳಿರುವಂಥದ್ದು. ಮೊದಲನೇದು ಯಾವುದು? ಶಕ್ತಿಗೃಹ ಕೇಂದ್ರವಾದ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದಲ್ಲಿನೂ ತನ್ನದೇ ಆದ DNA ಮತ್ತು ರೈಬೋಸೋಮುಗಳಿವೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಡ್ನಲ್ಲಿ ಸಹ ತನ್ನದೇ ಆದ DNA ಮತ್ತು ರೈಬೋಸೋಮುಗಳಿವೆ. ಈ ಪ್ಲಾಸ್ಟಿಡ್ಗಳು ಎರಡೇ ವಿಧ, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಈ ಕ್ರೋಮೋಪ್ಲಾಸ್ಟ್ ಬಣ್ಣ ಕೊಡಲ್ಲ, ಬಣ್ಣ ಕೊಡುತ್ತೆ. ನೋಡಿ, ಎಲ್ಲ ಎಚ್ಚರ ಇದ್ದೀರಿ. ಕ್ರೋಮೋಪ್ಲಾಸ್ಟ್ಗಳು ಬಣ್ಣ ಕೊಡುತ್ತೆ, ಲ್ಯೂಕೋಪ್ಲಾಸ್ಟ್ಗಳು ಬಣ್ಣರಹಿತವಾಗಿರುವಂಥದ್ದು. ಇದರಲ್ಲಿ ಕ್ಲೋರೋಪ್ಲಾಸ್ಟಿನ ರಚನೆಯಲ್ಲಿ ನೀವು ಗಮನಿಸ್ತೀನಿ. ಇನ್ನು ನೀವು ಸರಳ ರೀತಿಯಲ್ಲಿ ಬರೀಬೇಕಾಗಿದ್ರೆ ಕ್ಲೋರೋಪ್ಲಾಸ್ಟ್ನ ಸಸ್ಯ ಜೀವಕೋಶದಲ್ಲಿ ನೀವು ಇಲ್ಲಿ ಗಮನಿಸ್ತೀರಿ. ಇದು ಸಹ ಎರಡು ಪದರಗಳಿಂದ ಆಗಿರ್ತಕ್ಕಂಥದ್ದು. ಕೆಲವೊಮ್ಮೆ ಎರಡು ಪದರಗಳು ಒಂದರ ಮೇಲೊಂದು ಜೋಡಿಸಲ್ಪಟ್ಟು ಥೈಲಕಾಯ್ಡ್ಗಳು ಅಂತ ಕರೀತೇವೆ. ಅದನ್ನೇ ಗ್ರಾನ, ಒಂದೊಂದನ್ನು ಗ್ರಾನ ಅಂತ ಕರೀತೇವೆ. ಇನ್ನು ಇದರಲ್ಲಿ ದ್ರವರೂಪದ ಪದಾರ್ಥ ಇದೆ, ಇದನ್ನ ಸ್ಟ್ರೋಮಾ ಅಂತ ಕರಿತೇವೆ. ಈ ಥೈಲಕಾಯ್ಡ್ಗಳು ಸಹ ಒಂದನ್ನೊಂದು ಹೀಗೆ ಸಂಯೋಜನೆ ಆಗಿದೆ ಒಂದು ಪದರದಿಂದ. ಆರನೇದು ನೋಡ್ತೇವೆ, ಪೊರೆ ಸಹಿತ ಕಣದಂಗಗಳಲ್ಲಿ ಆರನೇದು ರಸದಾನಿಗಳು, ಸ್ಟೋರೇಜ್ ಆರ್ಗನಲ್ಸ್, membranous organelles, they are called vacuoles. ರಸದಾನಿಗಳನ್ನು ಆಂಗ್ಲ ಭಾಷೆಯಲ್ಲಿ ಹೇಳೋದಾಗಿದ್ರೆ ವ್ಯಾಕ್ಯೂಲ್ಸ್ ಅಂತಲೂ ಕರಿತೇವೆ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಇವೆ. ರಸದಾನಿಗಳು ಸಹ ವ್ಯತ್ಯಾಸವನ್ನು ತೋರಿಸುವಂಥ ಪೊರೆಸಹಿತ ಕಣದಂಗಗಳು. ಯಾವ ರೀತಿ ಪ್ಲಾಸ್ಟಿಡ್ಗಳು ಸಸ್ಯಕೋಶದಲ್ಲಿ ಮಾತ್ರ ಇದಾವೋ ಅದೇ ರೀತಿಯಲ್ಲಿ ರಸದಾನಿಗಳು ಸಸ್ಯಕೋಶದಲ್ಲಿ ಮಾತ್ರ ಇದ್ದಾವೆ, ಅಧಿಕ ಪ್ರಮಾಣದಲ್ಲಿದ್ದಾವೆ, ದೊಡ್ಡ ಗಾತ್ರದಲ್ಲಿದ್ದಾವೆ. ಆದರೆ ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಇಲ್ಲ. ಇದ್ದರೂ ತುಂಬ ಚಿಕ್ಕ ಗಾತ್ರದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣ ಇದ್ದಾವೆ. ಸಸ್ಯಕೋಶದಲ್ಲಿ ಮಾತ್ರ ಇವೆ, ದೊಡ್ಡದಾಗಿವೆ, ಅಧಿಕ ಪ್ರಮಾಣದಲ್ಲಿದ್ದಾವೆ. ನೋಡಿ, ಪ್ರಾಣಿ ಕೋಶದಲ್ಲಿ ಇಲ್ಲ, ಇದ್ದರೂ ಚಿಕ್ಕದಾಗಿವೆ, ಕಡಿಮೆ ಪ್ರಮಾಣ ಇವೆ. ಇವುಗಳನ್ನು ಸಂಗ್ರಹಣಾ ಚೀಲಗಳಾಗಿವೆ. ಏನು ಈ ವ್ಯಾಕ್ಯೂಲ್ಗಳು? ಸಂಗ್ರಹಣೆ, ಸ್ಟೋರೇಜ್ ಆರ್ಗನಲ್ಸ್. ಏನನ್ನ ಸಂಗ್ರಹಿಸ್ತವೆ? ಅವಶ್ಯಕ ಪದಾರ್ಥಗಳನ್ನು ಸಂಗ್ರಹಿಸ್ತವೆ, ಹಾಗೂ ಉತ್ಪತ್ತಿ ಮಾಡುವ ಪದಾರ್ಥಗಳನ್ನು ಸಂಗ್ರಹಿಸ್ತವೆ, ಹಾಗೂ ತ್ಯಾಜ್ಯ ಪದಾರ್ಥಗಳನ್ನು ಸಹ ಸಂಗ್ರಹಿಸ್ತವೆ. ಅವುಗಳನ್ನೇ ನಾವು ಸಂಗ್ರಹಣಾ ರಸದಾನಿಗಳು, ಉತ್ಪಾದನಾ ರಸದಾನಿಗಳು, ತ್ಯಾಜ್ಯ ವಸ್ತುಗಳನ್ನು ವಿಲೇವಾರು ಮಾಡುವುದಕ್ಕೆ ಸಂಗ್ರಹಿಸ್ತಕ್ಕಂಥ ತ್ಯಾಜ್ಯ ಸಂಗ್ರಹಣಾ
ರಸದಾನಿಗಳಂತಲೂ ಕರೀತೇವೆ. ಇದರ ಪೊರೆಯನ್ನು ನಾವು ರಸದಾನಿಯನ್ನು ಕೇವಲ ಈ ರೌಂಡ್ ಈ ರೀತಿಯಲ್ಲಿ ಸೂಚಿಸ್ತೇವೆ ಅಷ್ಟೇ. ಅದರ ಪೊರೆಯನ್ನು ಟೋನೋಪ್ಲಾಸ್ಟ್ ಅಂತಲೂ ಕರೀತೇವೆ. ರಸದಾನಿಗಳ ಪೊರೆಯನ್ನು ಟೋನೋಪ್ಲಾಸ್ಟ್ ಅಂತ ಕರೀತೇವೆ. ಪೊರೆ ಸಹಿತ ಕಣದಂಗಗಳ ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಪೊರೆ ರಹಿತ ಕಣದಂಗಗಳು. ಪೊರೆ ಇಲ್ಲ ಅದಕ್ಕೆ. ಹಾಗಿದ್ರೆ ಹೇಗಿರುತ್ತದೋ? ರಚನೆ ನಿರ್ದಿಷ್ಟತೆ ಇಲ್ಲ. ಕೋಶ ದ್ರವದಲ್ಲಿ ಅದು ಸಹ ಸಂಯೋಜನೆ ಹೊಂದಿಬಿಟ್ಟಿರುತ್ತೆ. ಏನು ಆ ಪೊರೆರಹಿತ ಕಣದಂಗಗಳು? ಮೊದಲನೇದು ರೈಬೋಸೋಮುಗಳು, ಎರಡನೇದು ಸೆಂಟ್ರಿಯೋಲುಗಳು. ಈಗಾಗಲೇ ರೈಬೋಸೋಮುಗಳು ಒಂದು ಪದವನ್ನು ನಾವೆಲ್ಲೋ ಕೇಳಿದ್ದೇವೆ ಪೊರೆ ಸಹಿತ ಕಣದಂಗಗಳಲ್ಲಿ. ಯಾವುದರಲ್ಲಿ? ಕರೆಕ್ಟ್, ಮೊದಲನೇದು. ಯಾವುದದು ಮೊದಲನೇದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದರಲ್ಲೂ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಗಡೆ ರೈಬೋಸೋಮುಗಳು ಕಾಣಿಸ್ತವೆ ಅಂತ ನಾನು ಹೇಳಿದೆ. ಏನು ಆ ರೈಬೋಸೋಮುಗಳು? ಪ್ರೋಟೀನ್ಗಳ ಸಂಶ್ಲೇಷಣೆಯಲ್ಲಿ ನೆರವಾಗುತ್ತದೆ, ಪ್ರೋಟೀನ್ ಉತ್ಪತ್ತಿಗೆ ನೆರವಾಗುತ್ತೆ. ಸೆಂಟ್ರಿಯೋಲುಗಳು ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ವ್ಯತ್ಯಾಸವನ್ನು ತೋರಿಸುವಂತಹ ಕಣದಂಗ. ಪ್ರಾಣಿ ಕೋಶದಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂದರೆ, ಸೆಂಟ್ರಿಯೋಲ್ಗಳನ್ನು ನಾವು ಚಿತ್ರದಲ್ಲಿ ಬರೀಬೇಕಾಗಿದ್ರೆ ಕೇವಲ ಈ ರೀತಿ ನೀವು ಬರೆದ್ರೆ ಸಾಕಾಗುತ್ತೆ ತೋರಿಸೋದಕ್ಕೆ. ಪ್ರಾಣಿ ಕೋಶದಲ್ಲಿ ಸೆಂಟ್ರಿಯೋಲ್ಗಳು ಇಷ್ಟೇ. ಸೆಂಟ್ರಿಯೋಲ್ಗಳು ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಕೋಶ ವಿಭಜನೆಯ ಸಂದರ್ಭದಲ್ಲಿ ಕದರಿನ ಎಲೆಗಳನ್ನು ಉತ್ಪತ್ತಿ ಮಾಡುತ್ತೆ. ಕೋಶ ವಿಭಜನೆ ಅನ್ನೋದೇ ಒಂದು ಪಾಠ. ಏನದು ಕೋಶ ವಿಭಜನೆ? ಕೋಶಗಳು ನಿರ್ದಿಷ್ಟ ಪ್ರೌಢಾವಸ್ಥೆಗೆ ಬಂದಾಗ ತಮ್ಮನ್ನು ತಾವೇ ವಿಭಜನೆಗೊಂಡು ಕೋಶಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತೆ. ಕೋಶಗಳ ಸಂಖ್ಯೆ ಹೆಚ್ಚಾದಂಗೆ ಜೀವಿಯ ಸಂಕೀರ್ಣತೆ ಹೆಚ್ಚಾಗುತ್ತೆ, ಬೆಳವಣಿಗೆ ಹೆಚ್ಚಾಗುತ್ತೆ. ಅಂಥ ಸಮಯದಲ್ಲಿ ಏನು ಮಾಡುತ್ತೆ ಈ ಸೆಂಟ್ರಿಯೋಲುಗಳು? ಕದರಿನ ಎಲೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಮುಂದಿನ ಉನ್ನತ ತರಗತಿಗಳಲ್ಲಿ ಈ ಪಾಠವನ್ನು ನೀವು ಕೇಳ್ತೀರಿ. ಕೋಶ ವಿಭಜನೆಯಲ್ಲಿ ಅನೇಕ ವಿಧ ಎಮೈಟಾಸಿಸ್, ಮೈಟಾಸಿಸ್, ಮಿಯಾಸಿಸ್ ಎಂಬ ರೀತಿಯಲ್ಲಿ ನಾವು ಅದನ್ನು ಅರ್ಥೈಸಿಕೊಳ್ತೇವೆ ಆಳವಾಗಿ. ಅದನ್ನು ಮುಂದಿನ ತರಗತಿಯಲ್ಲಿ ಅದನ್ನು ನೋಡೋಣಂತೆ ಪಾಠಕ್ಕೆ ಸಂಬಂಧಪಟ್ಟಾಗ. ಕೋಶ ವಿಭಜನೆಯ ಸಂದರ್ಭದಲ್ಲಿ ಕದರಿನ ಎಲೆಗಳನ್ನು ಉತ್ಪತ್ತಿ ಮಾಡುತ್ತೆ. ಯಾವುದು? ಸೆಂಟ್ರಿಯೋಲುಗಳು. ಕೋಶದ ಅನವಶ್ಯಕ ಪದಾರ್ಥಗಳು, ಅದನ್ನೇ ಇಂಗ್ಲಿಷ್ನಲ್ಲಿ ಸೆಲ್ ಇನ್ಕ್ಲೂಷನ್ಸ್ ಅಂತ ಕರೀತೇವೆ. ಏನು ಈ ಅನವಶ್ಯಕ ಪದಾರ್ಥಗಳು? ಮುಖ್ಯವಾಗಿ ಜೀವಕೋಶದಲ್ಲಿ ಜೈವಿಕ ರಾಸಾಯನಿಕ ಕ್ರಿಯೆಗಳು ನಡೀತಾ ಅನೇಕ ಪದಾರ್ಥಗಳು ಉತ್ಪತ್ತಿ ಆಗ್ತವೆ. ಅದರ ಅವಶ್ಯಕತೆ ಅಷ್ಟಿನ ಪ್ರಮಾಣದಲ್ಲಿ ಅಲ್ಲಿ ಇರಬೇಕಾದ ಒಂದು ಸಂದರ್ಭ ಬರೋದಿಲ್ಲ. ಅಂಥ ಪದಾರ್ಥಗಳನ್ನು ಅನವಶ್ಯಕ ಪದಾರ್ಥಗಳು ಅಂತ ಕರೀತೇವೆ. ಕೋಶದ ಜೈವಿಕ ಕ್ರಿಯೆಗಳಿಂದ ಉಂಟಾದ ನಿರ್ಜೀವ ವಸ್ತುಗಳನ್ನು ಅನವಶ್ಯಕ ಪದಾರ್ಥಗಳು ಎನ್ನುವರು. ಪ್ರಾಣಿ ಕೋಶದಲ್ಲಿ ಹೆಚ್ಚಿರುತ್ತವೆ. ಯಾವ್ಯಾವ ಪದಾರ್ಥಗಳು? 3 ವಿಧದಲ್ಲಿ ಅದನ್ನು ನಾವು ವಿಂಗಡಿಸ್ತೇವೆ. ಮೊದಲನೇದು ಸಂಗ್ರಹ ಉತ್ಪನ್ನಗಳು, ಪಿಷ್ಟಕಣಗಳು ಮತ್ತು ಎಣ್ಣೆ ತೊಟ್ಟುಗಳು. ವಿಸರ್ಜನಾ ಉತ್ಪನ್ನಗಳು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಆಕ್ಸಲೇಟ್. ಸ್ರವಿಕಾ ಉತ್ಪನ್ನಗಳು, ಗೋಂದು ಮತ್ತು ರಾಳ. ಇವು ಪ್ರಮುಖವಾಗಿ ಉತ್ಪತ್ತಿ ಆಗ್ತಕ್ಕಂಥ ಅನವಶ್ಯಕ ಪದಾರ್ಥಗಳು. ಕೋಶದ ಅನವಶ್ಯಕ ಪದಾರ್ಥಗಳು 3 ರೀತಿಯಲ್ಲಿ ನಾವು ವಿಂಗಡಿಸ್ತೇವೆ. ಯಾವ್ಯಾವುದು ಆ 3 ರೀತಿ ಅಂತ ಹೇಳಿದ್ರೆ, ಮೊದಲನೇದು ಸಂಗ್ರಹ ಉತ್ಪನ್ನಗಳು, ಎರಡನೇದು ವಿಸರ್ಜನಾ ಉತ್ಪನ್ನಗಳು, ಮೂರನೇದು ಸ್ರವಿಕಾ ಉತ್ಪನ್ನಗಳು. ಅವಕ್ಕೆ ಉದಾಹರಣೆ ಸಹ ಇಲ್ಲಿದೆ. ಸಂಗ್ರಹ ಉತ್ಪನ್ನಗಳು ಪಿಷ್ಟಕಣಗಳು, ಎಣ್ಣೆ ತೊಟ್ಟುಗಳು. ವಿಸರ್ಜನಾ ಉತ್ಪನ್ನಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಲೇಟ್. ಸ್ರವಿಕಾ ಉತ್ಪನ್ನಗಳು ಗೋಂದು ಮತ್ತು ರಾಳ. ಇದು ಕೋಶದಲ್ಲಿ ಉತ್ಪತ್ತಿಯಾದ ಅನವಶ್ಯಕ ಪದಾರ್ಥಗಳು. The cell inclusions are of 3 types. One is storage products, other is excretory products, and the last one is secretory products.
ಇದಿಷ್ಟು ಕೋಶ, ಸಸ್ಯಕೋಶ, ಪ್ರಾಣಿಕೋಶ, ಅದರಲ್ಲಿ ಬರುವಂಥ ಕಣದಂಗಗಳು. ಆ ಕಣದಂಗಗಳೆಲ್ಲವೂ ಸಹ ಸಸ್ಯಕೋಶದಲ್ಲಿ, ಪ್ರಾಣಿಕೋಶದಲ್ಲಿ ತಮ್ಮ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸ್ತಾ ಸಸ್ಯ ಪ್ರಾಣಿಕೋಶಗಳು ಜೀವಂತವಾಗಿರೋಕ್ಕೆ ನೆರವಾಗುತ್ತೆ. ಸಸ್ಯಕೋಶ ಪ್ರಾಣಿಕೋಶದಲ್ಲಿನೂ ಸಹ ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಏನು ಆ ವ್ಯತ್ಯಾಸಗಳು ಗಮನಿಸಿದ್ರೆ ಗೊತ್ತಾಗುತ್ತೆ. ಕೋಶಭಿತ್ತಿ ಸಸ್ಯಕೋಶದಲ್ಲಿದೆ, ಆದರೆ ಕೋಶಭಿತ್ತಿ ಪ್ರಾಣಿಕೋಶದಲ್ಲಿ ಇಲ್ಲ. ಪ್ಲಾಸ್ಟಿಡ್ಗಳು ಇದೆ ಸಸ್ಯಕೋಶದಲ್ಲಿ, ಪ್ಲಾಸ್ಟಿಡ್ಗಳು ಇಲ್ಲ. ಯಾವುದರಲ್ಲಿ? ಪ್ರಾಣಿಕೋಶದಲ್ಲಿ. ಸಸ್ಯಕೋಶದಲ್ಲಿ ಸೆಂಟ್ರಿಯೋಲುಗಳು ಇಲ್ಲ, ಪ್ರಾಣಿಕೋಶದಲ್ಲಿ ಸೆಂಟ್ರಿಯೋಲುಗಳು ಇವೆ. ಸಸ್ಯಕೋಶದಲ್ಲಿ ಲೈಸೋಸೋಮುಗಳು ಇಲ್ಲ, ಪ್ರಾಣಿಕೋಶದಲ್ಲಿ ಲೈಸೋಸೋಮುಗಳು ಇವೆ. ಸಸ್ಯಕೋಶದಲ್ಲಿ ರಸದಾನಿಗಳು ದೊಡ್ಡ ಗಾತ್ರದಲ್ಲಿದೆ ಹಾಗೂ ಅಧಿಕ ಪ್ರಮಾಣದಲ್ಲಿವೆ. ಪ್ರಾಣಿಕೋಶದಲ್ಲಿ ರಸದಾನಿಗಳು ಇಲ್ಲ, ಇದ್ದರೂ ಚಿಕ್ಕ ಗಾತ್ರದಲ್ಲಿವೆ ಹಾಗೂ ಕಡಿಮೆ ಇವೆ, ತುಂಬ ಕಡಿಮೆ ಇದ್ದಾವೆ ಇವುಗಳಲ್ಲಿ. ಇದು ಸಸ್ಯಕೋಶ ಹಾಗೂ ಪ್ರಾಣಿಕೋಶದ ವ್ಯತ್ಯಾಸಗಳು. ಚಿತ್ರಗಳನ್ನು ಬಿಡಿಸುವ ಕ್ರಮ ಅಂತ ಶೀರ್ಷಿಕೆ ನೀಡಿದ್ದೇನೆ. ಇಲ್ಲಿ ತನಕ ಸಸ್ಯಕೋಶ, ಪ್ರಾಣಿಕೋಶ ಯಾವುದೇ ಆಗಿರಲಿ, ಕೋಶದ ಭಾಗಗಳಾಗಿರ್ತಕ್ಕಂಥ ಕೋಶಪೊರೆ, ಕೋಶಕೇಂದ್ರ, ಕೋಶದ್ರವ ಹಾಗೂ ಅದರ ಕಣದಂಗಗಳನ್ನು ತಿಳ್ಕೊಂಡು ಸಸ್ಯಕೋಶ ಪ್ರಾಣಿಕೋಶ ವ್ಯತ್ಯಾಸಗಳನ್ನು ತಿಳ್ಕೊಂಡ್ವಿ. ಸಸ್ಯಕೋಶ ಬರೀತಕ್ಕಂಥ ವಿಧಾನನೂ ತಿಳಿದ್ವಿ, ಪ್ರಾಣಿಕೋಶ ಬರೀತಕ್ಕಂಥ ವಿಧಾನ ತಿಳಿದಿದ್ವಿ. ಆದರೆ ಕಣದಂಗಗಳನ್ನು ರಚನೆಯಲ್ಲಿ ನಾವು ತೋರಿಸ್ಬೇಕಾಗಿದ್ರೆ ಸರಳವಾಗಿ ಯಾವ ರೀತಿ ಬರೀಬಹುದು ಎಂಬುದನ್ನು ಇಲ್ಲಿ ನಾವು ನೋಡೋಣಂತೆ. ಒಂದೊಂದು ಕಣದಂಗಗಳನ್ನು ಸಹ ಬರೀತಾ ಹೋಗೋಣಂತೆ. ಮೊದಲನೇದು ನೋಡೋಣ. ಕಣದಂಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ER. ಈ ER ಅನ್ನು ಹಾಳೆಗಳ ರೂಪದಲ್ಲಿ ಇರುತ್ತೆ ಅಂತ ತಿಳಿಸ್ದೆ ನಾನು ನಿಮಗೆ. ನೋಡಿ, ಇಲ್ಲಿ ಬರೀತಾ ಇದ್ದೀವಿ ಹಾಳೆಗಳ ರೂಪದಲ್ಲಿ. ಮತ್ತೊಂದು ಕಡೆ ಬರೀತಕ್ಕೆ ನಮ್ಗೆ ಗೊತ್ತಿದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎರಡು ರೀತಿಯಲ್ಲಿ ಕಂಡು ಬರುತ್ತೆ ಅಂತ. ಮತ್ತದು ಸಂಯೋಜನೆ ಮಾಡ್ತಾ ಇದೆ, ಕೋಶ ಪೊರೆಗೂ ಕೋಶ ಕೇಂದ್ರ ಪೊರೆಗೂ ಎರಡು ರೀತಿ ಕಂಡು ಬರ್ತಾ ಇದೆ ಅಂತ ಹೇಳಿದೆ ನಾನು. ರೈಬೋಸೋಮುಗಳಿದ್ರೆ ಅದನ್ನು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೇವೆ. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಮತ್ತೊಂದು ನೋಡೋಣ, ಗಾಲ್ಗಿ ಸಂಕೀರ್ಣ. ಈ ಗಾಲ್ಗಿ ಸಂಕೀರ್ಣ ರಚನೆ ಅರ್ಧಚಂದ್ರಾಕಾರದ ರಚನೆಗಳನ್ನು ಬಿಡಿಸ್ತೀರಿ. ಆ ರಚನೆಗಳ ವೆಸಿಕಲ್ಸ್ ಅಂತ ಕರಿತೇವೆ. ಇದು ಗಾಲ್ಗಿ ಸಂಕೀರ್ಣ. ನೆಕ್ಸ್ಟ್ ಗಾಲ್ಗಿ ಸಂಕೀರ್ಣ ಆಯಿತು. ಮೈಟೋಕಾಂಡ್ರಿಯಾ ನೋಡೋಣಂತೆ. ಈ ಮೈಟೋಕಾಂಡ್ರಿಯಾ ಎರಡು ಪದರ ಇದೆ,
ಹೊರಪದರ ಹಾಗೂ ಒಳಪದರ. ಈಗ ಅದರಲ್ಲಿ ಒಳಪದರ ಏನಾಗಿದೆ, ಮಡಿಚಿಕೊಂಡಿದೆ. ನೋಡಿ, ಒಳಪದರ ನೀಲಿ ಬಣ್ಣದಲ್ಲಿ ಬರಿತಾ ಇದ್ದೇನೆ. ಅಲ್ಲಲ್ಲಿ ಆ ಒಳಪದರ ತನ್ನನ್ನು ತಾನು ಒಳಗಡೆಗೆ ಮಡಚಿಕೊಳ್ಳುತ್ತೆ. ಅದನ್ನೇ ನಾವು ಕ್ರಿಷ್ಟೆ ಅಂತ ಕರಿತೇವೆ. ಮಡಿಕೆಗಳಾಗಿ ಅದು ಮಾರ್ಪಾಟು ಹೊಂದುತ್ತೆ. ಮತ್ತು ಆ ಮಡಿಕೆಗಳಾದ ನಂತರ ಇದರಲ್ಲಿ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಎರಡೂ ಒಂದೇ, ಮ್ಯಾಟ್ರಿಕ್ಸ್. ಏನು ಈ ಮ್ಯಾಟ್ರಿಕ್ಸು? ಮುಖ್ಯವಾಗಿ ಶಕ್ತಿ ಅಂಶಗಳನ್ನು ಹೊಂದಿರತಕ್ಕಂಥ ದ್ರವ. ನೀರು, ಪ್ರೋಟೀನ್ಗಳು ಎಲ್ಲ ಶಕ್ತಿಯನ್ನು ಹೊಂದಿರುತ್ತೆ ಈ ಮ್ಯಾಟ್ರಿಕ್ಸ್. ನೋಡಿ, ಇದನ್ನು ಭಾಗಗಳು ಗುರುತಿಸಿದ್ರೆ ಹೊರಪೊರೆ, ಒಳಪೊರೆ, ಒಳಪೊರೆ ಮಡಚಿಕೊಂಡಿರ್ತಕ್ಕಂಥ ಈ ಭಾಗ ಕ್ರಿಷ್ಟೆ. ಈ ದ್ರವರೂಪದ್ದು ಮಾತೃಕೆ ಅಂತ ಕರಿತೇವೆ. ಕನ್ನಡದಲ್ಲಿ ಮಾತೃಕೆ ಅಥವಾ ಮ್ಯಾಟ್ರಿಕ್ಸ್, ಇಂಗ್ಲೀಷ್ನಲ್ಲಾದರೆ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಇದು ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ನೋಡ್ತೇವೆ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಕೇವಲ ಸಸ್ಯಕೋಶದಲ್ಲಿ ಮಾತ್ರ ಇರುವಂಥದ್ದು. ಪ್ಲಾಸ್ಟಿಡ್ಗಳಲ್ಲಿ ಎರಡು ವಿಧ ನೋಡಿದ್ವಿ. ಕ್ರೋಮೋಪ್ಲಾಸ್ಟ್ ಬಣ್ಣ ಕೊಡುವಂಥದ್ದು. ಅಂಥ ಬಣ್ಣ ಕೊಡುವಂಥ ಕ್ರೋಮೋಪ್ಲಾಸ್ಟ್ಗಳಲ್ಲಿ ಒಂದಾಗಿರೋದು ಕ್ಲೋರೋಪ್ಲಾಸ್ಟ್. ಇದು ಹಸಿರು ಕಿಣ್ವವಾಗಿರ್ತಕ್ಕಂಥ ಕ್ಲೋರೋಫಿಲ್ಲನ್ನು ಹೊಂದಿದ್ದು ಸಸ್ಯದ ಕೆಲವು ಭಾಗಗಳಿಗೆ ಹಸಿರು ಬಣ್ಣವನ್ನು ನೀಡುತ್ತೆ. ಸಸ್ಯದ ಯಾವ ಭಾಗಗಳು ಹಸಿರಾಗಿದ್ದಾವೋ ಅಲ್ಲಿ ಕ್ಲೋರೋಫಿಲ್ ಎಂಬ ಕಿಣ್ವ ಇದೆ. ಕ್ಲೋರೋಪ್ಲಾಸ್ಟಿಂದ ಅದು ಉತ್ಪತ್ತಿ ಆಗುತ್ತೆ. ಈ ಕ್ಲೋರೋಪ್ಲಾಸ್ಟ್ ರಚನೆ ನೋಡೋಣ. ಇದು ಸಹ ಎರಡು ಪೊರೆಗಳಿರುವಂಥದ್ದು. ಆ ಒಳಗಡೆ ಮುಖ್ಯವಾಗಿ ಗ್ರಾನ ಇದೆ. ನಾನಿಲ್ಲಿ ಹಸಿರು ಬಣ್ಣ ಬರಿತಾ ಇದ್ದೀನಿ, ಕಾರಣ ಯಾಕೆ ಗೊತ್ತಾ? ಗ್ರಾನದಲ್ಲೇ ಕ್ಲೋರೋಫಿಲ್ ಕಿಣ್ವ ಇದೆ, ಹಸಿರು ಬಣ್ಣದ ಕಿಣ್ವ ಇದೆ. ಅದಕ್ಕೋಸ್ಕರ ಇದನ್ನು ಹಸಿರು ಬಣ್ಣದಲ್ಲೇ ಬರಿತಾ ಇದ್ದೀನಿ, ನಿಮಗೆ ಅರ್ಥ ಆಗುತ್ತೆ. ಗ್ರಾನ, ಈ ಗ್ರಾನ, ಒಂದೊಂದು ಗ್ರಾನ ಇವೆಲ್ಲ ಒಟ್ಟು ಸೇರಿದ್ರೆ ಥೈಲಕಾಯ್ಡ್ಸ್ ಅಂತ ಕರೀತೇವೆ. ಇದರಲ್ಲಿ ನಾವು ಪತ್ರಹರಿತ್ತಿನ ಕಿಣ್ವಗಳು ನೋಡ್ತೇವೆ, ಹಸಿರು ಬಣ್ಣ ಕಿಣ್ವಗಳು. ಇವೆಲ್ಲವೂ ಸಹ ಸಂಯೋಜನೆ ಆಗಿದ್ದಾವೆ. ಇವೆಲ್ಲವೂ ಸಹ ಒಂದನ್ನೊಂದು ಪದರಗಳಿಂದ ಜೋಡಿಸಲ್ಪಟ್ಟಿದೆ. ಇನ್ನು ಅದರಲ್ಲಿ ಬೇಡದ ಕೆಲವು ಪದಾರ್ಥ ಅಂದರೆ ಸಂಗ್ರಹಣಾ ಪದಾರ್ಥನೇ ಇದೆ. ಅದನ್ನೇ ಸ್ಟ್ರೋಮಾ ಅಂತ ಕರೆದ್ವಿ ನಾವು. ಸ್ಟ್ರೋಮಾ ಅಂತ ಕರೆದ್ವಿ. ನೋಡಿ, ಇದರ ಭಾಗಗಳನ್ನು ಗುರುತಿಸೋದಾಗಿದ್ದರೆ ಹೊರಪೊರೆ, ಒಳಪೊರೆ, ಗ್ರಾನ, ಸ್ಟ್ರೋಮಾ. ಈ ಕ್ಲೋರೋಪ್ಲಾಸ್ಟಿನ ಬಗ್ಗೆ ಆಳವಾಗಿ ನೀವು ಅಧ್ಯಯನ ಮಾಡ್ತೀರಿ. ಎಲ್ಲಿ ಅಂತ ಹೇಳಿದ್ರೆ ಸಸ್ಯಗಳ ಪೋಷಣಾ ವಿಧಾನ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರ ತಯಾರಿಸ್ತವೆ. ಆ ದ್ಯುತಿ ಸಂಶ್ಲೇಷಣೆ ತಯಾರಿಸಬೇಕಾಗಿದ್ರೆ ಪತ್ರಹರಿತ್ತು ಬೇಕು. ಪತ್ರಹರಿತ್ತಿರುವಂಥದ್ದು ಕ್ಲೋರೋಪ್ಲಾಸ್ಟ್ನಲ್ಲಿ. ಅಲ್ಲಿ ಆಹಾರ ತಯಾರಿಕೆ ಎರಡು ಹಂತದಲ್ಲಿ ನಡೆಯುತ್ತೆ. ಒಂದು ಬೆಳಕಿನ ಕ್ರಿಯೆ, ಈರುಳಿನ ಕ್ರಿಯೆ. ಬೆಳಕಿನ ಕ್ರಿಯೆ ಆಗೋದು ಗ್ರಾನದಲ್ಲಿ, ಈರುಳಿನ ಕ್ರಿಯೆ ಆಗೋದು ಸ್ಟ್ರೋಮಾದಲ್ಲಿ. ಅಲ್ಲಿ ನೀವಿನ್ನೂ ಆಳವಾಗಿ ಅಧ್ಯಯನ ಮಾಡ್ತೀರಿ. ಚಿತ್ರಗಳನ್ನು ನೀವು ಬಿಡಿಸುವಾಗ ಸಸ್ಯಕೋಶ ಬರೀರಿ ಅಂತ ಕೇಳಿದರೆ ಅಲ್ಲಿ ನೀವು ಕ್ಲೋರೋಪ್ಲಾಸ್ಟ್ ಬರೀಲೇಬೇಕು. ಆ ಬರೆಯುವಾಗ ಇಷ್ಟು ದೊಡ್ಡ ಗಾತ್ರದಲ್ಲಿ ಬರೆಯೋಕ್ಕೆ ಆಗೋದಿಲ್ಲ, ಯಾಕೆ? ಸಸ್ಯಕೋಶದ ಚಿತ್ರವನ್ನು ಬಿಡಿಸುವಾಗ. ಅದಕ್ಕೆ ಅದನ್ನು ನೀವೊಂದು ಸಾಂಕೇತಿಕವಾಗಿ ಕ್ಲೋರೋಪ್ಲಾಸ್ಟನ್ನು ಬಿಡಿಸಬೇಕಾಗಿದ್ದರೆ
ಇಷ್ಟನ್ನು ಬಿಡಿಸಿದ್ರೆ ಸಾಕಾಗುತ್ತೆ. ಸಸ್ಯಕೋಶ ಬಿಡಿಸುವಾಗ ಕ್ಲೋರೋಪ್ಲಾಸ್ಟ್ ಬಿಡಿಸ್ಬೇಕಂದ್ರೆ ಇದು ಎಲೆ ಆಕಾರ, ಇದು ಸೂಚಿಸುತ್ತೆ ಕ್ಲೋರೋಪ್ಲಾಸ್ಟ್ ಅಂತ. ಕ್ಲೋರೋಪ್ಲಾಸ್ಟ್ ಕಣದಂಗವನ್ನು ಮಾತ್ರ ಬರೀರಿ ಅಂದರೆ ಈ ಚಿತ್ರ ಬರೀತೀರಿ. ಸಸ್ಯಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಸೂಚಿಸೋದು ಈ ರೀತಿಯಲ್ಲಿ. ಈಗ ಕ್ಲೋರೋಪ್ಲಾಸ್ಟ್ ನೋಡಿದ್ವಿ, ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ. ಇನ್ನು ರಸದಾನಿಗಳು, ಅದು ನೀವು ಯಾವ ರೀತಿ ಆಕಾರದಲ್ಲಾದರೂ ಬರೀಬೋದು. ಈ ಆಕಾರದಲ್ಲಾದರೂ ಬರೀಬೋದು, ವೃತ್ತಾಕಾರದಲ್ಲಾದರೂ ಬರೀಬೋದು ರಸದಾನಿಗಳು. ಅದು ಸರಳವಾಗಿ ಬರೆಯತಕ್ಕಂಥ ರಚನೆಗಳು. ಲೈಸೋಸೋಮುಗಳು, ಆತ್ಮಹತ್ಯಾ ಚೀಲಗಳು. ಈ ಲೈಸೋಸೋಮುಗಳು ಈ ಲೈಸೋಸೋಮುಗಳನ್ನು ಸಾಮಾನ್ಯವಾಗಿ ನಾವು ಚಿತ್ರ ಬರೆಯುವಾಗ ಸೂಚಿಸ್ತೇವೆ ಈ ರೀತಿ. ಇವುಗಳಲ್ಲಿ ಲಯಕಾರಕ ಕಿಣ್ವಗಳನ್ನು ಹೀಗೆ ಹಾಕ್ತವೆ. ಇದು ಲೈಸೋಸೋಮುಗಳ ಚಿತ್ರ. ರೈಬೋಸೋಮುಗಳು, ಈ ರೈಬೋಸೋಮ್ಗಳನ್ನು ಕೇವಲ ನಾವು ಈ ಚುಕ್ಕೆಗಳ ಮೂಲಕ ತೋರಿಸಿದ್ರು ಸಾಕಾಗತ್ತೆ ಚಿತ್ರದಲ್ಲಿ. ಈಗ ನಾವು ಸಸ್ಯಕೋಶ ಚಿತ್ರ ಬಿಡಿಸೋಣ. ಸಸ್ಯಜೀವ ಕೋಶದಲ್ಲಿ ಕೋಶ ಭಿತ್ತಿ ಇದೆ. ಈ ಕೋಶ ಭಿತ್ತಿ ದಪ್ಪ ಇರೋದ್ರಿಂದ ಅದನ್ನು ಮತ್ತೆ ನಾನು 2 ಸಲ ಬಿಡಿಸ್ತೇನೆ. ಅದರ ಮೇಲೆ ದಪ್ಪ ಕಾಣಿಸ್ಬೇಕದು. ಕೋಶ ಭಿತ್ತಿ ಗಡುಸಾಗಿರುತ್ತೆ. ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಮಾಡಲ್ಪಟ್ಟಿದೆ. ನೆಕ್ಸ್ಟ್ ನಾವು ನೋಡ್ತೇವೆ ಕೋಶ ಪೊರೆ. ನೀಲಿ ಬಣ್ಣದಲ್ಲಿ ಬಿಡಿಸ್ತಾ ಇದ್ದೇನೆ. ಕೋಶ ಪೊರೆ. ನೆಕ್ಸ್ಟ್ ನಾವು ನೋಡೋಣಂತೆ ರಸದಾನಿಗಳಿದ್ದಾವೆ. ದೊಡ್ಡ ಗಾತ್ರದಲ್ಲಿದೆ ರಸದಾನಿ. ಆದ ಕಾರಣ ನಾನಿಲ್ಲಿ ರಸದಾನಿಯನ್ನು ಈ ರೀತಿ ಬಿಡಿಸ್ತೇನೆ. ಇನ್ನು ಪತ್ರಹರಿತ್ತು ವಿಶಿಷ್ಟವಾಗಿರುವಂಥ ಭಾಗ, ಅದಕ್ಕೆ ಪತ್ರಹರಿತ್ತು ಈ ರೀತಿ ಸೂಚಿಸ್ಬೋದು. ಮತ್ತು ಗಾಲ್ಗಿ ಸಂಕೀರ್ಣ, ಮೈಟೋಕಾಂಡ್ರಿಯಾ, ಇನ್ನು ಕೋಶ ಕೇಂದ್ರ ಬಿಡಿಸಬೇಕು. ವರ್ಣಗ್ರಾಹಕ ಜಾಲ ಬಿಡಿಸ್ತಾ ಇದ್ದೀನಿ. ಕೋಶ ಕೇಂದ್ರ ರಸ, ಮತ್ತೆ ಇದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದರಲ್ಲಿ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ. ಆದ ಕಾರಣ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಗಳನ್ನು ಸೂಚಿಸೋಣ. ಕೋಶರಸ,
ಒರಟಾದ RER, ಇದು ನಯವಾದ SER. ರಸದಾನಿ. ಸಸ್ಯ ಜೀವಕೋಶ ತುಂಬ ಪ್ರಮುಖವಾಗಿರ್ತಕ್ಕಂಥ ಚಿತ್ರ. ಸರಳ ರೀತಿಯಲ್ಲಿ ಸೂಚಿಸ್ತಕ್ಕಂಥ ಸಂಕೇತಗಳನ್ನು ಬಳಸಿ ಎಲ್ಲ ಭಾಗಗಳನ್ನು ಒಂದೇ ದಿಕ್ಕಿನಲ್ಲಿ ಬರುವಂಗೆ ಆದಷ್ಟು ನೀವು ಭಾಗಗಳನ್ನು ಅಲ್ಲೇ ಗುರುತಿಸೋದ್ರಿಂದ ನಿಮಗೆ ಸ್ಪಷ್ಟೀಕರಣ ಆಗುತ್ತೆ. ಜೀವಶಾಸ್ತ್ರದಲ್ಲಿ ಚಿತ್ರಗಳ ಪ್ರಾಧಾನ್ಯತೆ ಹೆಚ್ಚಿರುತ್ತೆ. ನೆಕ್ಸ್ಟ್ ನೋಡೋಣ ಪ್ರಾಣಿ ಜೀವಕೋಶ. ಆನಿಮಲ್ ಸೆಲ್, ಪ್ರಾಣಿ ಜೀವಕೋಶ. ಇದು ಬರೀ ಕೇವಲ ಕೋಶಪೊರೆಯನ್ನು ಮಾತ್ರ ಒಳಗೊಂಡಿರುವಂಥದ್ದು. ಆದ ಕಾರಣ ಕೇಂದ್ರ ಬಿಂದುನೇ ನ್ಯೂಕ್ಲಿಯಸ್ ಆಗಿದೆ. ಇದರಲ್ಲಿ ರಸದಾನಿಗಳು ಇಲ್ಲ, ಇದ್ರೂ ಚಿಕ್ಕದಾಗಿರುತ್ತೆ ಅಂತ ನಾನು ತಿಳಿಸ್ದೆ. ನ್ಯೂಕ್ಲಿಯೋಲಸ್ ಇದೆ, ಪ್ರೋಟೀನ್ಗಳನ್ನು ಸಂಶ್ಲೇಷಣೆ ಮಾಡ್ತಕ್ಕಂಥದ್ದು, ಹಾಗೂ ವರ್ಣಗ್ರಾಹಕ ಜಾಲ ಇದೆ ಕೋಶ ಕೇಂದ್ರಕ್ಕೆ. ನ್ಯೂಕ್ಲಿಯೋಪ್ಲಾಸಮ್ ಇದೆ. ಮೇಲ್ಭಾಗದಲ್ಲಿ ನಾವು ನೋಡ್ತೇವೆ ಸಾಮಾನ್ಯವಾಗಿ ಸೆಂಟ್ರಿಯೋಲುಗಳು. ಕೇವಲ ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡುಬರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದರಲ್ಲೂ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಗಳಿರುತ್ತೆ. ನೆಕ್ಸ್ಟ್ ನೋಡ್ತೀರಿ ಮೈಟೋಕಾಂಡ್ರಿಯಾ. ಲೈಸೋಸೋಮುಗಳು, ಗಾಲ್ಗಿ ಸಂಕೀರ್ಣ, ಇನ್ನು ಕೋಶರಸ. ಇದನ್ನು ಪೂರ್ಣವಾಗಿ ನೀವು ಪೆನ್ಸಿಲ್ನಲ್ಲಿ ಚುಕ್ಕೆಗಳನ್ನಾದರೂ ಇಡ್ಬೋದು ಕೋಶ ದ್ರವಕ್ಕೆ, ಅಥವಾ ಶೇಡಿಂಗ್ ಆದರೂ ಮಾಡ್ಬೋದು. ಚಿತ್ರ ಇನ್ನೂ ನೀವು ಇದಕ್ಕಿಂತ ಚೆನ್ನಾಗಿ ಬಿಡಿಸೋದಕ್ಕೆ ಅಭ್ಯಾಸ ಮಾಡಿ. ಜೀವಶಾಸ್ತ್ರದಲ್ಲಿ ಅನ್ನೋದೇ ಅಲ್ಲ, ಇಡೀ ವಿಜ್ಞಾನದಲ್ಲಿ ಚಿತ್ರಗಳು ಭಾಗಗಳಿಗೆ ಅಧಿಕ ಒತ್ತನ್ನು ನೀಡಿ ಸರಳ ಆಗುತ್ತೆ, ಸುಲಭ ಆಗುತ್ತೆ, ಉತ್ತಮ ಅಂಕಗಳು ನೀವು ಪಡೆಯೋದಕ್ಕೆ ಸಾಧ್ಯತೆ ಆಗುತ್ತೆ. ಕೋಶಪೊರೆ, ಗಾಲ್ಗಿ ಸಂಕೀರ್ಣ, SER ಅಂದರೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, RER ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕೋಶ ಕೇಂದ್ರ, ಮೈಟೋಕಾಂಡ್ರಿಯಾ, ಲೈಸೋಸೋಮ್, ಸೆಂಟ್ರಿಯೋಲ್. ಇದು ಪ್ರಾಣಿ ಜೀವಕೋಶದ ರಚನೆಯನ್ನು ಬರೀತಕ್ಕಂಥ ವಿಧಾನ. ಅಭ್ಯಾಸ ಮಾಡ್ತಾ ಮಾಡ್ತಾ ಇನ್ನೂ ಹೆಚ್ಚು ಉತ್ತಮವಾಗಿ ನೀವು ಬಿಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಜೀವದ ಮೂಲ ಘಟಕ 9ನೇ ತರಗತಿಯ ಮೊದಲನೆಯ ಪಾಠ ಮನೆ ಕೆಲಸ 3, ಪಾಠವೂ ಸಹ ಮುಕ್ತಾಯ. ಕಾರಣಗಳನ್ನು ನೀಡಿ
ಕ್ಲೋರೋಪ್ಲಾಸ್ಟನ್ನು ಅಡುಗೆ ಗೃಹ ಕೇಂದ್ರ ಎನ್ನುವರು. ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಚೀಲಗಳು ಎನ್ನುವರು. ಮೈಟೋಕಾಂಡ್ರಿಯವನ್ನು ಶಕ್ತಿಗೃಹ ಕೇಂದ್ರ ಎನ್ನುವರು. ಸಸ್ಯಕೋಶ ಹಾಗೂ ಪ್ರಾಣಿಕೋಶದ ವ್ಯತ್ಯಾಸಗಳನ್ನು ಬರೆಯಿರಿ. ಒಂದು ಚಟುವಟಿಕೆ ಇದೆ, ಯಾಕಂದರೆ ನೀವೆಲ್ಲರೂ ಸಹ ಈಗಾಗಲೇ ಅನೇಕ ರೀತಿಯಲ್ಲಿ ಭಗವಂತ ನೀಡಿರ್ತಕ್ಕಂತಹ ಸುಪ್ತವಾಗಿ ಅಡಕವಾಗಿರ್ತಕ್ಕಂತಹ ವಿದ್ಯೆಯನ್ನು ಹೊರಹಾಕುವುದಕ್ಕೆ ಅವಕಾಶ ಇದೆ. ಅದುವೇ ಕಲೆ. ಅದನ್ನೇ ಸ್ವಾಮಿ ವಿವೇಕಾನಂದರು ತಿಳಿಸ್ತಾರೆ ಇಂಗ್ಲೀಷ್ನಲ್ಲಿ ವಾಟ್ ಈಸ್ ಎಜುಕೇಷನ್ ಅನ್ನೋದನ್ನು. ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿವೈನ್ ಪರ್ಫೆಕ್ಷನ್ ದಟ್ ಈಸ್ ಲೇಟೆಂಟ್ ಇನ್ ಮ್ಯಾನ್. ಒಂದು ಶಿಕ್ಷಣ ಅಂದರೆ ಏನು? ಈಗಾಗಲೇ ಸುಪ್ತವಾಗಿ ಅಡಕವಾಗಿರ್ತಕ್ಕಂತಹ ವಿದ್ಯೆಯನ್ನು ಒಬ್ಬ ಮನುಷ್ಯನಿಂದ ಪ್ರಪಂಚಕ್ಕೆ ಹೊರಗಡೆ ತರುವಂಥದ್ದೇ ನಿಜವಾದ ವಿದ್ಯೆ. ಅಂಥದಕ್ಕೆ ಒಂದು ಚಟುವಟಿಕೆ ಇದೆ. ಏನು? ಕಸದಿಂದ ರಸ. ಅನವಶ್ಯಕ ಪದಾರ್ಥಗಳನ್ನು ನೀವು ಬಳಸಿಕೊಂಡು ಇಂಥ ಶೀರ್ಷಿಕೆಯಲ್ಲಿ ಸಸ್ಯಕೋಶ ಹಾಗೂ ಪ್ರಾಣಿಕೋಶದ ಮಾದರಿಯನ್ನು ತಯಾರಿಸಿ. ನೀವಿದನ್ನು ಬೇಕಾದರೆ ನಿಮ್ಮ ಸ್ನೇಹಿತರ ಬೆಂಬಲ, ಮನೆಯಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಒಂದು ನೆರವನ್ನು ನೀವು ಪಡ್ಕೊಂಡು ಎಲ್ಲರ ಸಹಾಯದಿಂದ ಒಂದು ಉತ್ತಮ ಮಾದರಿಯನ್ನು ನೀವು ತಯಾರಿಸೋಕ್ಕೆ ಸಾಧ್ಯತೆ ಆಗುತ್ತೆ. ಸಸ್ಯಕೋಶದ್ದು ಹಾಗೂ ಪ್ರಾಣಿಕೋಶದ್ದು. ಇದಕ್ಕೆ ನೀವು ಅನೇಕ ತಂತ್ರಜ್ಞಾನನೂ ಸಹ ಸುಲಭವಾಗಿ ನಿಮಗೆ ಸಿಗೋದ್ರಿಂದ ಅದರಲ್ಲಿ ನೀವು ಹುಡುಕೊಂಡು ಯಾವ ರೀತಿ ಮಾಡ್ಬೋದು ಉತ್ತಮವಾಗಿ ಕಡಿಮೆ ಖರ್ಚಿನಲ್ಲಿ. ಅದು ತುಂಬ ಇಂಪಾರ್ಟೆಂಟ್. ಕಸದಿಂದ ರಸ, ಕಡಿಮೆ ಖರ್ಚಿನಲ್ಲಿ ಈ ಮಾದರಿಗಳನ್ನು ತಯಾರಿಸಿ ಅಂತ ಹೇಳ್ತಾ ನಾವಿಲ್ಲಿ ತನಕ ಜೀವದ ಮೂಲ ಘಟಕ ಎಂಬ 3 ಕಿರು ಘಟಕಗಳು 3 ಭಾಗಗಳಲ್ಲಿ ನಾವು ಅರ್ಥೈಸಿಕೊಂಡಿದ್ದೇವೆ. ಇದರ ಒಳ ಸಾರಾಂಶ ಇಷ್ಟೇ: ಇಡೀ ಜೀವಿಗಳು ಬಿಲಿಯನ್ಗಳು, ಮಿಲಿಯನ್ಗಳು, ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಇಂಥ ಜೀವಿಗಳನ್ನು ಸೃಷ್ಟಿಸಿದ ಆ ಭಗವಂತ ಇನ್ನು ಶ್ರೇಷ್ಠ ವಿಜ್ಞಾನಿನೇ ಆಗಿರ್ತಾನೆ ಎಲ್ಲ ವಿಜ್ಞಾನಿಗಳಿಗೆ ಹೋಲಿಸಿದಾಗ. ಅಂಥ ಭಗವಂತನಿಗೆ ನಾವು ಕೃತಜ್ಞತರಾಗಿರೋಣ ಹಾಗೂ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸಿಕೊಳ್ಳೋಣ. ಮುಂದಿನ ಸಮಾಜದ ನಿರ್ಮಾಣವನ್ನು ಸನ್ಮಾರ್ಗದಲ್ಲಿ ತರುವುದಕ್ಕೆ ನಾವೆಲ್ಲರೂ ಸಹ ಸತ್ಯ, ಧರ್ಮ, ಶಾಂತಿ, ಪ್ರೇಮಗಳನ್ನು ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಪಾಲಿಸ್ತಾ ಆಚರಿಸ್ತಾ ಮುಂದೆ ನಡೆಯೋಣ ಎಂಬುದನ್ನು ತಿಳಿಸ್ತಾ ಈ ಪಾಠ ಜೀವದ ಮೂಲ ಘಟಕ ಎಂಬ ಪಾಠದ 3ನೇ ಭಾಗ, ಅಂತಿಮ ಭಾಗ ಹಾಗೂ ಪಾಠವೂ ಸಹ ಮುಕ್ತಾಯ. ಎಲ್ಲವನ್ನು ಭಗವಂತನಿಗೆ ಸಮರ್ಪಿಸೋಣ. ಡ್ಯೂಟಿ ಈಸ್ ಗಾಡ್, ವರ್ಕ್ ಈಸ್ ವರ್ಷಿಪ್. ವೆನ್ ದ ವರ್ಕ್ ಈಸ್ ಆಫರ್ಡ್ ಟು ಗಾಡ್, ಇಟ್ ಬಿಕಮ್ಸ್ ವರ್ಷಿಪ್. ಪೂಜೆ ಆಗುತ್ತೆ ಯಾವಾಗ ನಮ್ಮ ಕರ್ಮಗಳನ್ನು, ಕೆಲಸಗಳನ್ನು ಭಗವಂತನಿಗೆ ಅರ್ಪಿಸಿದಾಗ. ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸ್ತಾ ಸಮಸ್ತ ಲೋಕಕ್ಕೆ ಒಳ್ಳೆಯದಾಗಲಿ ಎಂಬುದನ್ನು ತಿಳಿಸ್ತಾ ಎಲ್ಲರಿಗೂ ವಂದನೆಗಳು, ಧನ್ಯವಾದಗಳು. ಜೈ ಸಾಯಿರಾಮ್.